We humble ourselves under the mighty hand of God. ದೇವರ ಬಲವಾದ ಕೈಗಳ ಕೆಳಗೆ ಸ್ವಾಮಿ ನಮ್ಮನ್ನು ತಗ್ಗಿಸಿಕೊಳ್ತೇವೆ. Lord Father, not unto us, O Lord, but unto your name be glory. ನಮಗಾಗಿ ಅಲ್ಲ, ನಮ್ಮ ಮೇಲೆ ಅಲ್ಲ ಸ್ವಾಮಿ, ನಿನ್ನಗೆ, ನಿನ್ನ ನಾಮದ ಮಹಿಮೆಗೋಸ್ಕರ ಮಾತ್ರ ಕರ್ತನೆ. Thank you, Jesus. May the words of our mouth and the meditation of our heart be continuously acceptable in your sight, O God. ನಮ್ಮ ಬಾಯಿ ಮಾತುಗಳು, ನಮ್ಮ ಹೃದಯದ ಧ್ಯಾನವು ಸತತವಾಗಿ ನಿನ್ನ ಮುಂದೆ ಅಂಗೀಕೃತವಾಗಿರಲಿ. As we worship thee and praise thee, ನಾವು ನಿನ್ನ ಸ್ತುತಿಸಿ ಆರಾಧಿಸುವಾಗ, Lord, we are building a throne of praise to you. ನಿನಗೆ ಒಂದು ಸಿಂಹಾಸನ, ಸ್ತೋತ್ರ ಸಿಂಹಾಸನ ನಾವು ಕಟ್ತಾ ಇದ್ದೇವೆ. Lord, be thou enthroned upon the praises of your servants. ನಿನ್ನ ಸೇವಕರುಗಳ ಸ್ತೋತ್ರಗಳ ಮೇಲೆ ವಿರಾಜಮಾನನಾಗು ಸ್ವಾಮಿ. And Lord, may your Lord Father grace be extended to us, O God. ನಿನ್ನ ಕೃಪಾ ಕಟಾಕ್ಷ ನಮ್ಮ ಮೇಲೆ ವಿಸ್ತರಿಸಲ್ಪಡಲಿ. Stretch your royal scepter upon us, O God. ನಿನ್ನ ಮೇಲೆ ನಮ್ಮ ಮೇಲೆ ನಿನ್ನ ರಾಜ ದಂಡವನ್ನು ಚಾಚು ಸ್ವಾಮಿ. And do thou rule among us, in us, upon us. ನಮ್ಮ ಮಧ್ಯದಲ್ಲಿ, ನಮ್ಮ ಒಳಗೆ ಸ್ವಾಮಿ, ನಮ್ಮ ಮೇಲೆ ನೀನು ಆಡಳಿತ ನಡೆಸಬೇಕಂತ ಬೇಡಿಕೊಳ್ಳುತ್ತೇವೆ. May thy name be glorified. ನಿನ್ನ ನಾಮ ಮಹಿಮೆ ಹೊಂದಲಿ. We commit our special dedication worship service along with everything involved in this into your holy hands. ನಮ್ಮ ವಿಶೇಷವಾದ ಪ್ರತಿಷ್ಠಾಪನೆ ಆರಾಧನೆ ಕೂಟವನ್ನು ಅದರೊಂದಿಗೆ ಸಂಬಂಧಪಟ್ಟಂತ ಎಲ್ಲ ಸಂಗತಿಗಳೊಂದಿಗೆ ನಿನ್ನ ಕೈಗಳಿಗೆ ಸಮರ್ಪಿಸ್ತೇವೆ. Let God arise and his enemies be scattered. ದೇವರೇ ಎದ್ದೇಳಲಿ, ಆತನ ವೈರಿಗಳು ಚದರಿ ಹೋಗಲಿ. Let our God arise. ನಮ್ಮ ದೇವರೇ ಎದ್ದೇಳಲಿ. And may all his enemies be scattered. ಆತನ ಎಲ್ಲ ವೈರಿಗಳು ಚದರಿ ಹೋಗಲಿ. Let God, our God, arise. ನಮ್ಮ ದೇವರು ಎದ್ದೇಳಲಿ. And his enemies be scattered. ಆತನ ವೈರಿಗಳು ಚದರಿ ಹೋಗಲಿ. And they that hate him flee before him. ಆತನನ್ನು ದ್ವೇಷಿಸುವವರು ಆತನ ಮುಂದಿನಿಂದ ಚದರಿ ಹಾರಿ ಹೋಗಲಿ. ಯೇಸುವಿನ ನಾಮದಲ್ಲಿ, in the name of Jesus Christ. Shall we offer a clap offering to our God? ನಮ್ಮ ದೇವರಿಗೆ ಜೋರಾಗಿ ಚಪ್ಪಾಳೆ ತಟ್ಟೋಣ. Thank you, Jesus. Thank you, Jesus. Worship the Lord. Exalt you, Lord. Inarabisue. Nakatane. Yesue. Oh, Ashamanine. Joteyalli niruwe. Yahovah Rafanine. Arogyadayakane. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. It's a holy privilege for us, Holy God, to worship Thee in this fashion at this place right now. ಈ ಸ್ಥಳದಲ್ಲಿ ಈ ರೀತಿ
ನಿನ್ನನ್ನು ಆರಾಧಿಸುವುದು ಪರಿಶುದ್ಧ ದೇವರೇ ನಮಗೊಂದು ಕೊಡಲ್ಪಟ್ಟಿರುವಂಥ ಒಂದು ಪರಿಶುದ್ಧ ಸದವಕಾಶವಾಗಿದೆ ಸ್ವಾಮಿ. And Lord, we utilize this carefully and fully for thy glory. ಇದನ್ನು ಜಾಗೃತಿಯಿಂದ ಮತ್ತು ಪರಿಪೂರ್ಣವಾಗಿ ನಿನ್ನ ಮಹಿಮೆಗಾಗಿ ಈ ಅವಕಾಶವನ್ನು ಉಪಯೋಗಿಸಿಕೊಳ್ತೇವೆ. Whatever we say or do or be our posture, let it be an acceptable worship before thee. ನಾವೇನೇ ಹೇಳಿದ್ರು ಏನೇ ಮಾಡಿದ್ರು ಯಾವುದೇ ಭಂಗಿಯಲ್ಲಿದ್ದರೂ ಅದು ನಿನ್ನ ಮುಂದೆ ಅಂಗೀಕೃತವಾದ ಆರಾಧನೆಯ ಒಂದು ಸಂಗತಿ ಆಗಲಿ ಸ್ವಾಮಿ. Accept us, God. ನಮ್ಮನ್ನು ಸ್ವೀಕರಿಸು. Accept our praise and worship. ನಮ್ಮ ಸ್ತೋತ್ರ ಆರಾಧನೆಯನ್ನು ಸ್ವೀಕರಿಸು. You are worthy of all worship. ಎಲ್ಲ ಆರಾಧನೆಗೆ ನೀನು ಯೋಗ್ಯನು. In this holy occasion, ಇಂಥ ಪರಿಶುದ್ಧವಾದ ಸಂದರ್ಭದಲ್ಲಿ ತಂದೆಯಾದ ದೇವರೇ, Lord, whatever praise, thanksgiving, appreciation, love, adoration or any such thing that has been rendered to any of us, ನಮ್ಮಲ್ಲಿ ಯಾರಿಗಾದರೂ ಯಾವುದೇ ರೀತಿಯ ಸ್ತೋತ್ರ, ಪ್ರಶಂಸೆ, ಆರಾಧನೆ, ಹೊಗಳಿಕೆ, ಕೊಂಡಾಟ, ಸ್ವಾಮಿ ಕರ್ತನೆ ಮಹಿಮೆ ಸಲ್ಲಿಸಲ್ಪಟ್ಟಿದ್ದರೆ, ಇನ್ ದಿಸ್ ಒಕೇಶನ್, ಈ ಸಂದರ್ಭದಲ್ಲಿ ವಿ ಪೋರ್ ಇಟ್ ಔಟ್ ಅಟ್ ಯುವರ್ ಫೀಟ್ ಗಾಡ್. ನಿನ್ನ ಪರಿಶುದ್ಧ ಪಾದ ಸನ್ನಿಧಿಯಲ್ಲಿ ಅದನ್ನು ಸುರಿಸುತ್ತೇವೆ. ವಿ ಪುಟ್ ಆನ್ ಅ ಕ್ರಾನ್ಸ್ ಬಿಫೋರ್ ದಿ, ನಮ್ಮ ಕಿರೀಟಗಳನ್ನು ನಿನ್ನ ಮುಂದೆ ಹಾಕ್ತೇವೆ. ಆ್ಯಂಡ್ ವಿ ವರ್ಷಿಪ್ ದಿ, ಓ ಗಾಡ್, ನಿನ್ನನ್ನು ನಾವು ಆರಾಧಿಸ್ತೇವೆ ಸ್ವಾಮಿ. ಯು ಆರ್ ವರ್ದಿ ಆಫ್ ವರ್ಷಿಪ್. ಆರಾಧನೆಗೆ ನೀನೇ ಯೋಗ್ಯನು ಸ್ವಾಮಿ. There is no one else like you. ನಿನ್ನ ಹಾಗೆ ಬೇರೆ ಯಾರೂ ಇಲ್ಲ ಸ್ವಾಮಿ. You are Lord of all the immortal, invisible, Lord uncomparable God. ನೀನು ಸ್ವಾಮಿ ಕರ್ತನೆ ಅಮರನು, ಅಮರತ್ವವುಳ್ಳವನು, ಸ್ವಾಮಿ ಕರ್ತನೆ ಅದ್ವಿತೀಯನು, ಸ್ವಾಮಿ ಕರ್ತನೆ ಅನುಪಮನು, ಸ್ವಾಮಿ ಕರ್ತನೆ ನೀನೊಬ್ಬನೇ ದೇವರು ಸ್ವಾಮಿ. You are the Alpha and Omega. ನೀನೇ ಪ್ರಾರಂಭವೂ ಅಂತ್ಯವೂ ಆಗಿದ್ದೀ ಸ್ವಾಮಿ. Thank you Jesus. We give you all the glory. ನಿನಗೆಲ್ಲ ಮಹಿಮೆ ಸಲ್ಲಿಸ್ತೇವೆ. In the name of Jesus Christ. ಯೇಸು ಕ್ರಿಸ್ತನ ಹೆಸರಿನಲ್ಲಿ. Amen. For this occasion of church building dedication, ಸಭಾ ಕಟ್ಟಡದ ಪ್ರತಿಷ್ಠಾಪನೆಯ ಈ ಅವಕಾಶಕ್ಕಾಗಿ I praise the Lord for He's been faithful and good to us. ನಾನು ದೇವರಿಗೆ ಧನ್ಯವಾದ ಸಲ್ಲಿಸ್ತೇನೆ, ಯಾಕಂದರೆ ಆತನು ನಂಬಿಗಸ್ತನು, ಒಳ್ಳೆಯವನು ಆಗಿದ್ದಾನೆ. For this special worship service, many of you have come, maybe for the first time or maybe after a long time. ಈ ಒಂದು ಅವಕಾಶಕ್ಕಾಗಿ, ಈ ಒಂದು ಸಂಗತಿಗಾಗಿ ನಿಮ್ಮಲ್ಲಿ ಎಷ್ಟೋ ಜನರು ಮೊದಲೇ ಸಾರಿ ಬಂದಿರ್ಬೋದು ಅಥವಾ ಎಷ್ಟೋ ದಿನಗಳ ನಂತರ ಬಂದಿರ್ಬೋದು. And those of us who have been invited as a special guest for this worship service, ಈ ಒಂದು ವಿಶೇಷವಾದ ಆರಾಧನಾ ಕೂಟಕ್ಕೆ ವಿಶೇಷವಾದ ಅತಿಥಿಗಳಾಗಿ ನಿಮ್ಮಲ್ಲಿ ಯಾರ್ಯಾರನ್ನು ನಾವು ಆಮಂತ್ರಣ ಮಾಡಿದ್ದೇವೆ, ಹೂ ಆನರ್ಡ್ ಅವರ್ ಇನ್ವಿಟೇಷನ್, ನಮ್ಮ ಆಮಂತ್ರಣವನ್ನು ಯಾರ್ಯಾರು ಗೌರವಿಸಿದ್ದೇನೆ, ಹೂ ಕಮ್ ಹಿಯರ್, ಐ ವೆಲ್ಕಮ್ ಯು ಆಲ್. ನಮ್ಮ ಆಮಂತ್ರಣವನ್ನು ಗೌರವಿಸಿ ಇಲ್ಲಿ ಬಂದ ನಿಮ್ಮೆಲ್ಲರಿಗೆ ನಾನು ನಿಮಗೆ ಸುಸ್ವಾಗತ ಕೋರ್ತೇನೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. Thank you, Jesus. We have Reverend J. Prabhakariya from Chintamani, who is the main or guest speaker and the only speaker ministering this morning. ಇಲ್ಲಿ ಈ ನಮ್ಮ ಮಧ್ಯದಲ್ಲಿ ಸೇವೆ ಮಾಡಲಿಕ್ಕಾಗಿ ಮುಖ್ಯವಾದಂಥ ಮತ್ತು ಅತಿಥಿ ಬೋಧಕರು ಅಥವಾ ಒಬ್ಬರೇ ಬೋಧಕರು, ಪ್ರಸಂಗಿಗಳು ನಮ್ಮದಲ್ಲಿ ಆಮಂತ್ರಿತರಾದವರು ರೆವರೆಂಡ್ ಜೆ ಪ್ರಭಾಕರಿಯ ಚಿಂತಾಮಣಿಯಿಂದ ಬಂದಿದ್ದಾರೆ. ಥ್ಯಾಂಕ್ ಯು ಜೀಸಸ್. He has been in the ministry nearly 50 years. 50 ವರ್ಷಗಳಿಂದ ಅವರು ಸೇವೆಯಲ್ಲಿದ್ದಾರೆ. ದಿಸ್ ಅಕ್ಟೋಬರ್ he'll be completing 50 years of ministry. ಈ ಅಕ್ಟೋಬರ್ನಲ್ಲಿ 50 ವರ್ಷಗಳ ಸೇವೆಯನ್ನು ಕಂಪ್ಲೀಟ್ ಮಾಡಲಿಕ್ಕಿದ್ದಾರೆ. And it's a privilege to have him among us. ನಮ್ಮದಲ್ಲಿ ಅವರನ್ನು ನಾವು ಹೊಂದಿರೋದು ನಮ್ಮ ಸದವಕಾಶ. Because he has been involved in a great project of building a huge church there in this place. ಅವರ ಸ್ಥಳದಲ್ಲಿ ದೇವರಿಗಾಗಿ ಒಂದು ದೊಡ್ಡ ಕಟ್ಟಡವನ್ನು ಕಟ್ಟುವ ಒಂದು ದೊಡ್ಡ ಯೋಜನೆಯನ್ನು ಅವರು ಕೈಗೆತ್ತಿಕೊಂಡಿದ್ದಾರೆ. and it's going on. ಅದು ನಡೀತಾ ಇದೆ. But meanwhile our church building is completed. ಈ ಸಮಯದಲ್ಲಿ ನಮ್ಮ ಸಭಾ ಕಟ್ಟಡ ಕಂಪ್ಲೀಟ್ ಆಗಿದೆ. And we wanted him and he gave us this time, this day
ಆ್ಯಸ್ ಇಸ್ ಅವೈಲೇಬಲ್ ಡೇಟ್. ಅವ್ರಿಗೆ ನಾವು ಕೇಳಿಕೊಂಡಾಗ ನಾವು ಇಲ್ಲಿ ಬರಬೇಕು, ನಮ್ಮ ಒಂದು ಪ್ರತಿಷ್ಠಾಪನೆಗಾಗಿ ಬರಬೇಕಂತ ಹೇಳುವಾಗ ಅವರು ಈ ದಿನಾಂಕವನ್ನು ಕೊಟ್ಟು ಈ ಸಮಯವನ್ನು ನಮಗೆ ಕೇಳಿಕೊಂಡ್ರು. ನಾವು ಅದರ ಪ್ರಕಾರವಾಗಿ ನಾವು ಅವಸರವಾಗಿ ಏರ್ಪಡಿಸಿದ್ದೇವೆ. ನಾವು ಐ ಇನ್ವೈಟ್ ರೆವರೆಂಡ್ ಜೆ ಪ್ರಭಾಕರ್ ಆನ್ ದ ಸ್ಟೇಜ್. ರೆವರೆಂಡ್ ಜೆ ಪ್ರಭಾಕರ್ ಅವರು ಸ್ಟೇಜ್ ಮೇಲೆ ಬರಬೇಕೆಂಬುದಾಗಿ ಆಮಂತ್ರಿಸ್ತೇನೆ. ನಾವು ಗೌರವಿಸ್ತೇವೆ. ದೆನ್ ಹಿ ವಿಲ್ ಟೇಕ್ ಓವರ್ ಆ್ಯಂಡ್ ಮಿನಿಸ್ಟರ್ ದ ವರ್ಡ್. ಅವರು ವಹಿಸಿಕೊಂಡು ಸೇವೆ ವಾಕ್ಯ ಸಾರ್ತಾರೆ. ಆ್ಯಂಡ್ ರೆವರೆಂಡ್ ಲೂಥರ್ ಮಹಾಡೆ ವಿಲ್ ಬಿ ಮಿನಿಸ್ಟ್ರಿಂಗ್ ಇನ್ ಟ್ರಾನ್ಸ್ಲೇಷನ್. ಲೂಥರ್ ಮಹಾಡೆಯವರು ಅವ್ರಿಗೆ ಭಾಷಾಂತರ ಮಾಡಲಿಕ್ಕಿದ್ದಾರೆ. ಆ್ಯಂಡ್ ವಿ ವೆಲ್ಕಮ್ ಹಿಮ್ ಆಲ್ಸೋ ಆನ್ ದ ಸ್ಟೇಜ್. ಅವರನ್ನು ಸಹ ಸ್ಟೇಜ್ ಮೇಲೆ ಆಮಂತ್ರಿಸ್ತೇವೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. With us is a great honor to us. Our ನಮ್ಮದಲ್ಲಿರುವುದು ನಮಗೊಂದು ದೊಡ್ಡ ಗೌರವ. Because he is our mentor, our spiritual father since long time. ಬಹಳ ದಿನಗಳಿಂದ ಅವರು ನಮ್ಮ ಆತ್ಮಿಕ ತಂದೆ ಅಥವಾ ನಮ್ಮನ್ನು ಆತ್ಮಿಕವಾಗಿ ಬಲಪಡಿಸಿದವರಾಗಿದ್ದಾರೆ. ಆ್ಯಂಡ್ ಹೀಸ್ ಬೀನ್ ಹಿಯರ್ ವಿತ್ ಅಸ್. ಅವರು ನಮ್ಮದಲ್ಲಿ ಇದ್ದಾರೆ. ಆ್ಯಂಡ್ ಥ್ರೂ ಅವರ್ ಚರ್ಚ್ ವಿ ಆನರ್ ಹಿಮ್. ನಮ್ಮ ಸಭೆಯಿಂದ ಅವರನ್ನು ಗೌರವಿಸ್ತೇವೆ. ಆ್ಯಂಡ್ ಪರ್ಸ್ನಲಿ ಆಸ್ ಮಿನಿಸ್ಟರ್ಸ್ ಆಫ್ ಗಾಡ್ ವಿ ಆನರ್ ಹಿಮ್. ಮತ್ತು ವ್ಯಕ್ತಿಗತವಾಗಿ ದೇವರ ಸೇವಕರಾಗಿ ನಾವು ಅವರನ್ನು ಗೌರವಿಸ್ತೇವೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಆ್ಯಂಡ್ ಥ್ರೂ ಹಿಸ್ ಮಿನಿಸ್ಟ್ರಿ so many ministers and ministries and churches have been raised. ಅವ್ರ ಮೂಲಕವಾಗಿ ಅನೇಕ ಸೇವಕರುಗಳು, ಸೇವೆಗಳು, ಸಭೆಗಳು ಎಬ್ಬಿಸಲ್ಪಟ್ಟಿವೆ. ಆ್ಯಂಡ್ ದೇ ಬಿನ್ ವರ್ಕಿಂಗ್ ಆಲ್ ಓವರ್ ಕರ್ನಾಟಕ ಆ್ಯಂಡ್ ಈವನ್ ಔಟ್ಸೈಡ್. ಕರ್ನಾಟಕದೊಳಗೂ ಮತ್ತು ಕರ್ನಾಟಕದ ಹೊರಗೂ ಅನೇಕ ಕಡೆಗಳಲ್ಲಿ ಅವ್ರ ಮೂಲಕವಾಗಿ ಸೇವೆಗೆ ಎಬ್ಬಿಸಲ್ಪಟ್ಟವರು ಸೇವೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಸಚ್ ಅ ಮ್ಯಾನ್ ಆಫ್ ಗಾಡ್ ಈಸ್ ರಿಯಲಿ ಆನರೇಬಲ್ ಅಮಂಗ್ ಅಸ್. ಇಂಥ ದೇವರ ಸೇವಕರು ನಮ್ಮದಲ್ಲಿ ನಿಜವಾಗಿ ಗೌರವಕ್ಕೆ ಯೋಗ್ಯರು. ಹಿಸ್ ಲೈಫ್, ಹಿಸ್ ವಾಕ್ ವಿತ್ ದ ಲಾರ್ಡ್ ಹ್ಯಾಸ್ ಬೀನ್ ಆ್ಯನ್ ಇನ್ಸ್ಪಿರೇಷನ್ ಟು ಆಲ್ ಆಫ್ ಅಸ್. ಅವರ ಜೀವನ ಮತ್ತು ಕರ್ತನೊಂದಿಗಿನ ಅವರ ನಡೆ ನಮ್ಮೆಲ್ಲರಿಗೂ ಒಂದು ಆದರ್ಶಪ್ರಾಯವಾದಂಥ ಒಂದು ಸಂಗತಿಯಾಗಿದೆ. ಥ್ಯಾಂಕ್ ಯು ಜೀಸಸ್. ಆ್ಯಂಡ್ ಈಸ್ ಕಮ್ ಥ್ರೂ ದ ಮಿನಿಸ್ಟ್ರಿ ಆಫ್ ರೆವರೆಂಡ್ ವಿಲಿಯಂ ಶತಾನಂದಯ್ಯವರ ಸೇವೆಯ ಮೂಲಕವಾಗಿ ಅವರು ಈ ಸೇವೆಗೆ ಬಂದಿದ್ದಾರೆ. ಆ್ಯಂಡ್ ಈಸ್ ಬೀನ್ ಹೀಸ್ ಸನ್ ಇನ್ ಲಾ ಆಲ್ಸೋ. ಅವರ ಅಳಿಯ ಸಹ ಆಗಿದ್ದಾರೆ. ಆ್ಯಂಡ್ ಪೀಪಲ್ ಥಾಟ್ ದ್ಯಾಟ್ ಆಫ್ಟರ್ ರೆವರೆಂಡ್ ಶತಾನಂದಯ್ಯ ವೆಂಟ್ ದ ಮಿನಿಸ್ಟ್ರಿ ವಿಲ್ ಕೊಲ್ಯಾಪ್ಸ್. ಜನ ನೆನೆಸಿದರು ರೆವರೆಂಡ್ ಶತಾನಂದಯ್ಯ ಹೋದ ನಂತರ ಸೇವೆ ಬಿದ್ದೋಗ್ಬಿಡ್ತದೆ ಎಂಬುದಾಗಿ. ಬಟ್ ದೇ ನೆವರ್ ಥಾಟ್ ದ್ಯಾಟ್ ದ ಲಾರ್ಡ್ ಹ್ಯಾಡ್ ಆಲ್ರೆಡಿ ಪ್ರಿಪೇರ್ಡ್ ದಿಸ್ ಮ್ಯಾನ್ ಆಫ್ ಗಾಡ್ ಇನ್ ಹೀಸ್ ಪ್ಲೇಸ್ ಟು ಕಂಟಿನ್ಯೂ ದ ಮಿನಿಸ್ಟ್ರಿ. ಆದರೆ ದೇವರು ಈ ದೇವರ ಸೇವಕರನ್ನು ಅವರ ಸ್ಥಾನದಲ್ಲಿ ಸೇವೆ ಮಾಡೋದಕ್ಕೆ ಮುಂದುವರಿಸೋದಕ್ಕೆ ಅವರನ್ನು ದೇವರು ನೇಮಿಸಿದ್ದನು. ಅನೇಕರಿಗೆ ಅದು ಗೊತ್ತಾಗಲಿಲ್ಲ. ಬಟ್ ನೌ ಹೀಸ್ ಮಿನಿಸ್ಟ್ರಿ ಈಸ್ ಫ್ಲರಿಶಿಂಗ್. ಅವರ ಸೇವೆ ಅಭಿವೃದ್ಧಿ ಆಗ್ತಾ ಇದೆ. ಆ್ಯಂಡ್ ಈಸ್ 2 children ಆರ್ ಇನ್ ದ ಮಿನಿಸ್ಟ್ರಿ. ಅವರಿಬ್ಬರು ಮಕ್ಕಳು ಸಹ ಸೇವೆಯಲ್ಲಿದ್ದಾರೆ. ಥ್ಯಾಂಕ್ ಯು ಜೀಸಸ್. ವಾಟ್ ಎನ್ ಆನರ್ ಟು ಹ್ಯಾವ್ ಅವರ್ ಚಿಲ್ಡ್ರನ್ ಆಲ್ಸೋ ಇನ್ ದ ಮಿನಿಸ್ಟ್ರಿ. ನಮ್ಮ ಮಕ್ಕಳುಗಳು ಸೇವೆಯಲ್ಲಿದ್ದರೆ ಎಂಥ ಗೌರವ ನಮಗಾಗಿರ್ತದೆ. Thank you Jesus. And this man of God is going to minister the word. ಈ ದೇವರ ಸೇವಕರು ವಾಕ್ಯವನ್ನು ಸಾರ್ತಾರೆ. He will be ministering in English and Pastor Luther will be translating. ಅವರು ಇಂಗ್ಲೀಷಲ್ಲಿ ಮಾತಾಡ್ತಾರೆ, Pastor Luther ಅವ್ರಿಗೆ ಭಾಷಾಂತರ ಮಾಡ್ತಾರೆ. Maybe in the middle, if he switches over to Kannada, Pastor Luther will be translating into English. ಅವ್ರ ಮಧ್ಯದಲ್ಲಿ ನಾವು ಕನ್ನಡದಲ್ಲಿ ಮಾತಾಡಲಿಕ್ಕೆ ಆರಂಭಿಸಿದ್ರೆ Pastor Luther ಅವರು ಇಂಗ್ಲೀಷಲ್ಲಿ ಅವರಿಗೆ ಭಾಷಾಂತರ ಮಾಡ್ತಾರೆ. Just to facilitate the people who ಡೋಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ ಅರ್ಥವಾಗಲಿದ್ದವರಿಗೆ ಅನುಕೂಲವಾಗಲಿಕ್ಕಾಗಿ ಮಾತ್ರ ನಾವು ಈ ರೀತಿ ಮಾಡ್ತಾ ಇದ್ದೇವೆ. ನಾವು ಶಾಲ್ ವಿ ಇನ್ವೈಟ್ ರೆವರೆಂಡ್ ಪ್ರಭಾಕರಯ್ಯ ಟು ಟೇಕ್ ಓವರ್. ರೆವರೆಂಡ್ ಪ್ರಭಾಕರಯ್ಯ ವಹಿಸ್ಕೊಳ್ಳಿಕ್ಕೆ ಅವ್ರನ್ನ ನಾವು ಆಮಂತ್ರಿಸೋಣ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರ. ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರ. It's a great privilege for me to stand before you all, my brothers and sisters. ನನ್ನೆಲ್ಲ ಸಹೋದರ ಸಹೋದರಿಯರ ಮುಂದೆ ನಿಂತುಕೊಂಡು ನಾನು ದೇವರ ವಾಕ್ಯ ಹೇಳೋದು ನನಗೆ ದೊಡ್ಡ ಒಂದು ಗೌರವ. I praise God for Pastor Sunil and his brother Luther Mahade. ಪಾಸ್ಟರ್ ಸುನಿಲ್ ಅವರಿಗಾಗಿ, ಲೂಥರ್ ಅವರಿಗಾಗಿ ನಾನು ದೇವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. They, with the great respect, they invited me for this dedication service. ಈ ಒಂದು ಕಟ್ಟಡದ ಒಂದು ಸಮರ್ಪಣಾ ಒಂದು ಕಾರ್ಯಕ್ರಮಕ್ಕಾಗಿ ನನ್ನನ್ನು ಅವರು ಆಹ್ವಾನಿಸಿದ್ದಾರೆ. I thank God for this opportunity from the bottom of my heart. ಈ ಒಂದು ಅವಕಾಶಕ್ಕಾಗಿ ನನ್ನ ಹೃದಯದಿಂದ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ.
It's a great God-given privilege. ದೇವರು ಅವಕಾಶ ಕೊಟ್ಟಂತ ಒಂದು ಒಳ್ಳೆಯ ಒಂದು ಸಮಯ ಇದಾಗಿದೆ. Unless God given to a person, he cannot receive anything ಅದು or receive anything in this world. ದೇವರಿಂದ ಕೊಡಲ್ಪಡದೆ ಹೋಗಿದ್ದಾರೆ, ಅವರೇನು ಮಾಡ್ಲಿಕ್ಕಾಗುದಿಲ್ಲ, ಏನು ಹೇಳಲಿಕ್ಕಾಗುದಿಲ್ಲ. The Bible says that every good gifts and the perfect gifts comes down from the Father of all lights. ಮತ್ತು ನಾವು ನೋಡ್ತೇವೆ ಅತ್ಯುತ್ತಮವಾದ ಪರಿಪೂರ್ಣವಾದ ವರಗಳು ತಂದೆಯಾದ ದೇವರಿಂದ ಇಳಿದು ಬರ್ತವೆ. It is God given opportunity. I give all the glory to God. ಇದು ದೇವರು ಕೊಟ್ಟ ಅವಕಾಶ, ನಾನು ಎಲ್ಲ ಮಹಿಮೆಯನ್ನು ಕರ್ತನಿಗೆ ಸಲ್ಲಿಸ್ತೇನೆ. I would like to sing a song before we get into the word of God. ದೇವರ ವಾಕ್ಯಕ್ಕೆ ನಾವು ಹೋಗೋಕ್ಕಿಂತ ಮುಂಚೆ ನಾನು ಒಂದು ಹಾಡನ್ನು ಹಾಡಲು ಬಯಸುತ್ತೇನೆ. The song was composed by John Newton. ಜಾನ್ ನ್ಯೂಟನ್ ಅವರಿಂದ ಕಂಪೋಸ್ ಮಾಡಲ್ಪಟ್ಟಂತ ಹಾಡು ಇದಾಗಿದೆ. It was almost his testimony. ಅದು ಅವನ ಸಾಕ್ಷಿ ಕೂಡ ಆಗಿತ್ತು. When I read his biography, ಆತನ ಜೀವನ ಚರಿತ್ರೆ ನಾನು ಓದಿದಾಗ he was really was a wretched man. ಆತನು ನಿಜವಾಗಿ ಕೂಡ ಬಹಳ ಹಾಳಾದ ಹೋಗದಂತ ವ್ಯಕ್ತಿ. But we don't have much time to speak about all these things. ಅವೆಲ್ಲ ನೋಡೋದಕ್ಕೆ ಈಗ ಹೆಚ್ಚು ಸಮಯ ಇಲ್ಲ. But through his godly wife, ಅವರ ಒಂದು ದೇವರ ಭಯಭಕ್ತಿ ಪಡುವಂತ ಅವರ ಹೆಂಡತಿ ಮುಖಾಂತರವಾಗಿ he accepted Jesus Christ as his personal savior. ಆತನು ಯೇಸುವನ್ನು ತನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿದ. And his life was transformed. ಆತನ ಜೀವನ ಬದಲಾಯಿತು. In this song, he brings the work of the Lord and his grace. ಮತ್ತು ಕರ್ತನ ಒಂದು ಕೆಲಸ ಮತ್ತು ಆತನ ಕೃಪೆಯ ಕೆಲಸವನ್ನು ಅವರು ನೆನಪಿಗೆ The ತರ್ತಾರೆ. song says, "Amazing grace, how sweet the sound." ಅದು ಹೇಳ್ತದೆ, ಎಂಥ ವಿಶೇಷವಾದ ಕೃಪೆ, ಅದು ನಮ್ಮ ಕಿವಿಗೆ ಇಂಪಾಗಿದೆ ಎಂಬುದಾಗಿ. They saved a wretch like me. ನಾವು ಕೂಡ ಬಹಳ ಕೆಟ್ಟೋಗಿದ್ದೀವೋ ಅಂತ ಕೆಟ್ಟವರನ್ನ ಆತನು ರಕ್ಷಿಸಿದ. I was once lost, but now I am found. ನಾನು ಕಳೆದು ಹೋಗಿದ್ದೆ, ಈಗ ನಾನು ದೇವರಿಗೆ ಸಿಕ್ಕಲ್ಪಟ್ಟಿದ್ದೇನೆ. Was blind, but now I can see. ನಾನು ಕುರುಡನಾಗಿದ್ದೆ, ಈಗ ನನ್ನ ಕಣ್ಣು ಕಾಣುತ್ತದೆ. It is everybody's testimony. ಇದು ಪ್ರತಿಯೊಬ್ಬರ ಸಾಕ್ಷಿ. Some will admit it before the congregation, some will not. ಕೆಲವರು ಗುಂಪಿನ ಮುಂದೆ ಅದನ್ನು ಒಪ್ಪಿಕೊಳ್ತಾರೆ, ಕೆಲವರು ಅದನ್ನು ಹೇಳುವುದಿಲ್ಲ. Some will hide their past life before people. ಮತ್ತು ಕೆಲವರು ತಮ್ಮ ಹಳೆಯ ಜೀವಿತವನ್ನು ಮುಚ್ಚಿಟ್ಕೊಳ್ತಾರೆ. It is very important to disclose what all the type of life we led in our past days ನಮ್ಮ ಹಿಂದಿನ before salvation. ರಕ್ಷಣೆ ಮೊದಲಿಗಿಂತ ಮುಂಚೆ ನಾವು ಹೇಗೆ ಜೀವಿಸಿದೆಂಬುದು ನಾವು ಜನರ ಮುಂದೆ ಬಿಚ್ಚಿಡುವುದು ಒಂದು ರೀತಿ ಒಳ್ಳೆಯದು. By hearing those testimonies, other people also can get the courage to come to the presence of God. ಆ ಸಾಕ್ಷಿಗಳನ್ನು ಕೇಳೋದ್ರ ಮೂಲಕ ಬೇರೆ ಜನರು ಕೂಡ ಕರ್ತನಿಗೆ ಬರುವುದಕ್ಕೆ ಸಾಧ್ಯವಾಗ್ತದೆ. Shall we sing this song? ನಾವು ಈ ಹಾಡನ್ನು ಹಾಡಿಕೊಳ್ಳೋಣ, Remembering ನಾವು ನೆನಪು the ಮಾಡಿಕೊಳ್ಳೋಣ days before our salvation. ರಕ್ಷಣೆಗಿಂತ ಮುಂಚೆ ನಾವು ಹೇಗಿದ್ದೆವು. Shall we close our eyes for a while? ಕೆಲವು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. Let us remember our past life. ನಮ್ಮ ಹಿಂದಿನ ಜೀವಿತದಲ್ಲಿ ನಾವು ಹೇಗಿದ್ದೆವು ನೆನಪು ಮಾಡಿಕೊಳ್ಳೋಣ. How the grace of God led us to salvation. ಹೇಗೆ ದೇವರ ಕೃಪೆಯು ನಮ್ಮನ್ನು ರಕ್ಷಣೆಗೆ ನಡೆಸಿತು. Amazing grace, how sweet the sound that saved the wretch like me.
but now I am found. Was blind, but now I see. Shall we sing it again? ತಿರುಗಿ ಒಂದು ಹಾಡುಕೊಳ್ಳೋಣ. Amen. Sing grace, how sweet the sound that saved thy right like me. Yes, Lord. I was once lost, but now I'm found. Was blind, but now I see. Hallelujah. Let's worship the Lord God Almighty while we are singing this ಕರ್ತನನ್ನು verse. ಆರಾಧಿಸೋಣ. Hallelujah. 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 Amen. He is the lily of the valley. He is the bright and morning star. He is the fairest of 10,000. Everybody ought to know. We give you all the glory, O God. ದೇವರೇ, ನಿನಗೆ ಎಲ್ಲ ಮಹಿಮೆ ನಾವು ಸಲ್ಲಿಸ್ತೇವೆ. Amen. ಆಮೆನ್. Before I come to this place, I was in prayer and asking the Lord to give a message for ನಾನು this ಇಲ್ಲಿ great ಬರೋಕ್ಕಿಂತ ಮುಂಚೆ vacation. ಅಲ್ಲಿ ನಾನು ಪ್ರಾರ್ಥನೆಯಲ್ಲಿದ್ದೆ ಮತ್ತು ಕರ್ತನಿಗೆ ಏನು ವಾಕ್ಯವನ್ನು ಕೊಡಬೇಕೆಂಬುದಾಗಿ ನಾನು ಕೇಳ್ತಾ ಇದ್ದೆ. In these days, the Lord is leading me to dedicate many churches in many places. ಅನೇಕ ಸ್ಥಳಗಳಲ್ಲಿ ಅನೇಕ ಸಭೆಗಳನ್ನು ನಾನು ಪ್ರತಿಷ್ಠೆಪಡಿಸೋದಕ್ಕಾಗಿ ನನಗೆ ಆಹ್ವಾನ ಬರ್ತಾ ಇದೆ. I don't know why it is so. It ಇದು is ಯಾಕೆ God's ಅಂತ will. ನನಗೆ ಗೊತ್ತಿಲ್ಲ, ದೇವರ ಚಿತ್ತ. This month, this is the second church I am dedicating. ಇದು ಎರಡನೇ ಸಭೆ ಈ ತಿಂಗಳಲ್ಲಿ ನಾನು ಡೆಡಿಕೇಟ್ ಮಾಡ್ತಾ ಇರುವಂಥದ್ದು. First church in Kundapur I dedicated. ಮೊದಲನೇ ಸಭೆ ನಾನು ಈ ತಿಂಗಳಲ್ಲಿ ಕುಂದಾಪುರದಲ್ಲಿ ನಾನು ಅದನ್ನು ಡೆಡಿಕೇಟ್ ಮಾಡಿದೆ. Second here by the grace of God. ದೇವರ ಕೃಪೆಯಿಂದ ಈ ಒಂದು ಸಭೆಗೆ ನಾನು ಬಂದಿದ್ದೇನೆ. In my life, I received many promises from God. ನನ್ನ ಜೀವನದಲ್ಲಿ ದೇವರಿಂದ ಅನೇಕ ವಾಗ್ದಾನಗಳನ್ನು ಹೊಂದಿಕೊಂಡಿದ್ದೇನೆ.
When I was at the age of 21, I had a vision of God. ನಾನು 21ನೇ ವಯಸ್ಸಿನಲ್ಲಿರುವಾಗ ದೇವರ ದರ್ಶನ ನನಗೆ ಉಂಟಾಯಿತು. The Reverend Shatanandaya told me one day, get alone yourself in the presence of God. God has something to reveal to you. ಶತಾನಂದ ಅವರು ನನಗೆ ಹೇಳಿದರು, ನೀನು ಏಕಾಂಗವಾಗಿ ದೇವರ ಸನ್ನಿಧಾನದಲ್ಲಿ ಸಮಯ ಕೇಳಿ, ದೇವರು ನೀನು ಕೂಡ ಏನೋ ಮಾತಾಡಲಿಕ್ಕಿದ್ದಾನೆ ಎಂಬುದಾಗಿ. It was in the year 1971. ಅದು 1971ನೇ ಇಸ್ವಿಯಲ್ಲಿ. In that particular day, in the midnight hour, ಆ ಒಂದು ದಿವಸ ಮಧ್ಯರಾತ್ರಿಯಲ್ಲಿರುವಾಗ a bright cloud came upon me. ನನ್ನ ಮೇಲೆ ಒಂದು ಬಿಳುಪಾದ ಹೊಳೆಯುವ ಒಂದು ಮೋಡ ನನ್ನ ಮೇಲೆ ಬಂತು. I began to hear the audible voice of the Lord. ಮತ್ತು ಕರ್ತನ ಒಂದು ಸ್ಪಷ್ಟವಾದ ಧ್ವನಿ ಕೇಳಲಿಕ್ಕೆ ಆರಂಭಿಸಿತು. And he began to reveal so many things about my future and my ministry and life. ಮತ್ತು ನನ್ನ ಭವಿಷ್ಯತ್ತಿನ ಬಗ್ಗೆಯೂ ನನ್ನ ಸೇವೆಯ ಬಗ್ಗೆಯೂ ಮುಂದಿನ ಆಗುವಂಥ ಅನೇಕ ಸಂಗತಿಗಳ ಬಗ್ಗೆಯೂ ಕರ್ತನು ನನ್ನನ್ನು ನಡೆಸಿದನು. What are the things he revealed? It began to fulfill one by one. ಕರ್ತನು ಆತನು ಪ್ರಕಟಿಸಿದ್ದು ನನ್ನ ಜೀವನದಲ್ಲಿ ಒಂದೊಂದಾಗಿ ಕಾರ್ಯ ಮಾಡಲಿಕ್ಕೆ ಆರಂಭಿಸಿದವು. One small example I would like to share with you. ನಾನೊಂದು ಚಿಕ್ಕ ಒಂದು ಉದಾಹರಣೆ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತೇನೆ. I was not a singer. ನಾನೊಬ್ಬ ಹಾಡುಗಾರನಲ್ಲ. Once I was disappointed in my life. ನನ್ನ ಜೀವನದಲ್ಲಿ ಬಹಳಷ್ಟು ನಿರಾಶೆ ಹೊಂದಿದ ವ್ಯಕ್ತಿ. So much rejected. ಬಹಳಷ್ಟು ತಿರಸ್ಕಾರ ಹೊಂದಿದಂಥ ವ್ಯಕ್ತಿ. I took a guitar and went to a quiet place. ನಾನು ಒಂದು ಏಕಾಂತ ಸ್ಥಳಕ್ಕೆ ಹೋದೆ. And I started singing. ನಾನು ಹೋಗಿ ಹಾಡಲಿಕ್ಕೆ ಆರಂಭಿಸಿದೆ. I didn't know what I was singing. ನನಗೆ ಗೊತ್ತಿಲ್ಲ ನಾನು ಏನು ಹಾಡ್ತಾ ಇದ್ದೆ. Just I was singing like a depressed person. ನಾನು ಬಹಳಷ್ಟು ಕುಗ್ಗಿಸಲ್ಪಟ್ಟಂಥ ವ್ಯಕ್ತಿಯಾಗಿ ಹಾಡುತ್ತಾ ಇದ್ದೆ. I heard a voice from the Lord at that moment. ಆ ಸಮಯದಲ್ಲಿ ಕರ್ತನಿಂದ ಒಂದು ಧ್ವನಿಯನ್ನು ಕೇಳಿದೆ. Hereafter, ಇದಾದ ನಂತರ you will become a singer. ನೀನು ಹಾಡನ್ನು ಹಾಡ್ತಿ, ನೀನು ಹಾಡುಗಾರನಾಗ್ತಿ ಎಂಬುದಾಗಿ ಕೂಡ And you will ಕರ್ತನು ಹೇಳಿದನು. going to compose many songs. ಮತ್ತು ಅನೇಕ ಹಾಡುಗಳನ್ನು ನೀನು ಕಟ್ಟುತ್ತಿ ಎಂಬುದಾಗಿ ಕೂಡ ಕರ್ತನು ಹೇಳಿದನು. It was highly difficult to believe. ಅದು ನನಗೆ ನಂಬಲಿಕ್ಕೆ ಬಹಳ ಕಷ್ಟಕರವಾಗಿತ್ತು. And what are the things God revealed even in the early days? It was difficult for me to believe. ಮತ್ತು ನನ್ನ ಸೇವೆ ಆರಂಭಿಕ ದಿವಸಗಳಲ್ಲಿ ನನಗೆ ಕೂಡ ಅದನ್ನು ನಂಬುವುದಕ್ಕೆ ಕಷ್ಟ ಆಗಿತ್ತು. But I trusted in the word of the Lord. ನಾನು ದೇವರ ವಾಕ್ಯದ ಮೇಲೆ ನಂಬಿಕೆಯನ್ನಿಟ್ಟೆ. My dear brothers and sisters, what all the things God tells you, you have to accept and believe and confess those words and keep it in your heart with a great reverence. ಮತ್ತು ಆ ದೇವರು ಹೇಳಿದಂಥ ವಾಕ್ಯಗಳನ್ನು ನಮ್ಮ ಹೃದಯಗಳಲ್ಲಿ ಇಟ್ಟುಕೊಳ್ಳಬೇಕು, ನಂಬಬೇಕು, ಬಹಳ ಗೌರವದಿಂದ ಅವಕ್ಕೆ ನಾವು ಮುಖ್ಯ ಸ್ಥಾನ ಕೊಡಬೇಕು. So I would like to sing one song which I composed some time back. ಕೆಲವು ಸಮಯಗಳ ಹಿಂದೆ ನಾನು ಕಟ್ಟಿದ ಒಂದು ಹಾಡನ್ನು ಹಾಡಲು ಬಯಸ್ತೇನೆ. ಇದು ಕನ್ನಡದಲ್ಲಿದೆ, ಸ್ಲೋ ಸಾಂಗ್. This is a slow Kannada song. ಆ ಸಾಂಗ್ ಹೇಳುತ್ತೆ, ಅಪ್ಪ ಅಪ್ಪ ಅಪ್ಪ. ಅದು ಹಾಡು ಹೇಳ್ತದೆ, ಫಾದರ್ ಫಾದರ್ ಫಾದರ್. ನಾನು ನಿನ್ನ ಕಂದ. ಐ ಆಮ್ ಯುವರ್ ಚೈಲ್ಡ್. ನಾವು ಮುದುಕರಾಗಿರ್ಬೋದು, ದೇವರ ದೃಷ್ಟಿಯಲ್ಲಿ ನಾವು ಚಿಕ್ಕ ಮಕ್ಕಳು. ವಿ ಮೇ ಬಿ ಎಲ್ಡರ್ಲಿ ಪರ್ಸನ್, ಬಟ್ ಇನ್ ಸೈಟ್ ಆಫ್ ಗಾಡ್ ವಿ ಆರ್ ಸ್ಮಾಲ್. ನಾವು ಯೋಹಾನ 13:33 ನಾವು ಬರುವಾಗ ಅಲ್ಲಿ ಯೇಸುಸ್ವಾಮಿ ಇಂಗ್ಲಿಷ್ ಬೈಬಲಲ್ಲಿ ಓದೋದ, ಲಿಟಲ್ ಚಿಲ್ಡ್ರನ್ ಫಾರ್ ಎ ಲಿಟಲ್ ವೈಲ್
ಐ ಆಮ್ ವಿತ್ ಯು ಅಂತ ಹೇಳ್ತಾನೆ. ಯೋಹಾನ 13:33 ಕರ್ತನು ಹೇಳ್ತಾನೆ, ಪ್ರಿಯರಾದ ಮಕ್ಕಳೇ, ನಾನು ಸ್ವಲ್ಪ ಕಾಲ ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ. ಇಲ್ಲಿ ಪ್ರಿಯರು ಅಂತ ಇದೆ, ಇಂಗ್ಲಿಷ್ನಲ್ಲಿ ಲಿಟಲ್ ಚಿಲ್ಡ್ರನ್ ಅಂತ ಇದೆ. ಚಿಕ್ಕ ಮಕ್ಕಳೇ ಎಂಬುದಾಗಿ ಅಲ್ಲಿ ಕರ್ತನು ತನ್ನ ಶಿಷ್ಯರಿಗೆ ಕರೀತಾ ಈ ವಚನ ನನ್ನ ಜ್ಞಾಪಕ ಬಂದಾಗ ನಾನು ಈ ವರ್ಡ್ ಆಗಿ ನಾನು ನಿನ್ನ ಕಂದ ಅಂತ ಹೇಳಿದೆ. ಸೊ when I was composing this song, I put that word, I am Lord, I am your child. ನಾನು ಈ ತಿಂಗಳು 4ನೇ ತಾರೀಕು ನನ್ನ 70ನೇ ವರ್ಷದ ಹುಟ್ಟುಹಬ್ಬವನ್ನು ಕಂಡೆ. This month at 4th I completed 70 years. 21ನೇ ವಯಸ್ಸಿನಲ್ಲಿ ನಾನು ಸೇವೆ ಬಂದೆ. In 21st age of 21st I came to the ministry. ಈಗ ನನಗೆ 70 ವರ್ಷ ಆಯಿತು. And now I am 70 years old. ಫಾಸ್ಟ್ ಹೇಳಿದಾಗೆ ಅಕ್ಟೋಬರಲ್ಲಿ 21ನೇ ತಾರೀಕು ಇರಬೇಕು. ಆ ದಿನ ನಾವು 50ನೇ ವರ್ಷದ ಸೆಲೆಬ್ರೇಷನ್ ಮಾಡಬೇಕಂತಿದ್ದೇವೆ. ಅಕ್ಟೋಬರ್ನಲ್ಲಿ ಬಹುಶಃ 21ನೇ ತಾರೀಕು ಇರ್ಬೋದು. ಆವತ್ತು ನಾವು ನಮ್ಮ ಸೇವೆಯ 50 ವರ್ಷ ಪೂರ್ಣವಾದದಕ್ಕಾಗಿ ನಾವು ಸಂಭ್ರಮಿಸಲಿಕ್ಕಿದ್ದೇವೆ. ಓಕೆ, ಈಗ ನಾನು ಇದನ್ನು ಹಾಡ್ತಾನೆ ಇರಾಗ, ಅಪ್ಪ 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 ನಾನು ನಿನ್ನ ಎಂಬುದಾಗಿ ನಾನು ಹಾಡನ್ನು ಹಾಡಲು ಬಯಸ್ತೇನೆ. ನಿನ್ನನ್ನು ಬಯಸುತ್ತಾ ಬಂದೆ, ಹೃದಯದ ಭಾರವ ತಂದೆ, ನಿರಾಶೆಗೊಳ್ಳೆನು ಎಂದೇ ಪ್ರಾರ್ಥನೆ ಮಾಡುವೆ ಹಿಂದೆ. That is the words. ಅಪ್ಪ ಓ ಅಪ್ಪ ಅಪ್ಪ ನಾನು ನಿನ್ನ ಕಂದ, ನಿನ್ನನ್ನು ಬಯಸುತ್ತ ಬಂದೆ, ಹೃದಯದ ಭಾರವ ತಂದೆ, ನಿರಾಶೆಗೊಳ್ಳೇನು ಎಂದೇ ಪ್ರಾರ್ಥನೆ ಮಾಡುವೆ ಎಂದೇ. ಹಲ್ಲೆಲೂಯ. ಓ ಅಪ್ಪ 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 ನಾನು ನಿನ್ನ ಕಂದ. ಹೀಗೆ ನಾನು ಅನೇಕ ಸಂಗೀತಗಳನ್ನು ರಚನೆ ಮಾಡಿದೆ, ಅದನ್ನು ಹಾಡಿದೆ. I composed many songs. ಇದನ್ನು ಯಾಕೆ ಹೇಳ್ತಾನೆ ಅಂದರೆ, ದೇವರು ಒಂದು ಮಾತು ಕೊಟ್ಟರೆ, ಇಫ್ ಗಾಡ್ ಗಿವ್ಸ್ ಎ ಪ್ರಾಮಿಸ್ he will going to fulfill it. ದೇವರು ಏನಾದರೂ ನಿಮ್ಮ ಜೀವನದಲ್ಲಿ ವಾಗ್ದಾನ ಮಾಡುವಾಗ ನಿಮ್ಮ ಜೀವನದಲ್ಲಿ ಅದನ್ನು ನೆರವೇರಿಸುತ್ತಾನೆ. While he was revealing to those things to us, ಆ ಸಂಗತಿಗಳನ್ನು ಕರ್ತನು ನಮಗೆ ಪ್ರಕಟಿಸುವಾಗ it may be highly impossible to believe. ಅದನ್ನು ನಂಬುವುದಕ್ಕೆ ನಮಗೆ ಬಹಳ ಕಷ್ಟ ಆಗ್ಬೋದ್ರಿ. Still we need to believe what God says. ದೇವರು ಹೇಳಿದ್ದನ್ನು ನಾವು ನಂಬಬೇಕು. Today the Lord has given me one message. ಇವತ್ತು ಕರ್ತನು ಒಂದು ಸಂದೇಶ ನಮಗೆ ಕೊಟ್ಟಿದ್ದಾನೆ. I tell you the truth, 99% messages 190% ಸಂದೇಶಗಳು I used to receive from the Lord. ನಾನು ಕರ್ತನಿಂದಲೇ ಹೊಂದಿ ಮಾತಾಡುತ್ತೇನೆ. If he does not give me the message, I will never speak a message to others. ಕರ್ತನು ನನಗೆ ಸಂದೇಶ ಕೊಡದೆ ಹೋದರೆ ನಾನು ಯಾರಿಗೂ ಸಂದೇಶ ಕೊಡುವುದಿಲ್ಲ. It is very, very important. ಇದು ಬಹಳ ಪ್ರಾಮುಖ್ಯವಾದ. To get the message of God, we need to wait at the presence of God seriously and in serious mode. ನಾವು ನೋಡ್ತೇವೆ, ದೇವರ ಸನ್ನಿಧಾನದಲ್ಲಿ ಗಂಭೀರವಾಗಿ ನಾವು ಆತನಿಂದ ಸಂದೇಶ ಹೊಂದಿಕೊಳ್ಳಬೇಕು. In Psalms chapter 35, 37, verse 8 says, wait on the Lord and wait for the Lord. ನಾವು 35ನೇ ಕೀರ್ತನೆ 37ನೇ ಕೀರ್ತನೆ 8ನೇ ವಚನದಲ್ಲಿ ನೋಡ್ತೇವೆ, ಕರ್ತನಿಗಾಗಿ ಕಾದುಕೋ.
ಯೆಹೋವನ ಸನ್ನಿಧಿಯಲ್ಲಿ, ಕನ್ನಡದಲ್ಲಿ ಹೀಗಿದೆ, ಯೆಹೋವನ ಸನ್ನಿಧಿಯಲ್ಲಿ ಆತನಿಗೋಸ್ಕರ ಶಾಂತವಾಗಿ ಕಾದಿರು. ಶಾಂತವಾಗಿ He ಕಾದಿರು. says, peacefully wait at his presence. ಅಂದರೆ ನಾವು ಗಡಿಬಿಡಿ ಮಾಡೋದು ಜಾಸ್ತಿ, ನಮಗೆ ಅವಸರ ಜಾಸ್ತಿ ಎಲ್ಲರಿಗೂ. We always want to hurry. ನಾವು ಹೋದಕೊಳ್ಳೆ ದೇವ್ರು ಬಂದು ವಿಸಿಟ್ ಮಾಡಿಬಿಡ್ಬೇಕು. ದೇವರು ಬಂದು we wait for God to come and talk to us. ನಾವು ಗಂಟೆಗಟ್ಟಲೆ ಒಬ್ಬ ದೇವರ ಸೇವಕನ ಮೀಟ್ ಮಾಡ್ಲಿಕ್ಕೆ ಕಾಯ್ತೇವೆ. So many times we wait to meet the man of God. ಆದರೆ ದೇವರನ್ನು ಮೀಟ್ ಮಾಡ್ಲಿಕ್ಕೆ ಕಾಯಲ್ಲ. But we are not ready to ಅದಕ್ಕೆ meet the Lord. ಕೀರ್ತನೆಗಾರನು ಬಹಳ Wait ಚಂದ ಬರೀತಾರೆ. at the presence of the Lord. ಭಾಳ ಚಂದ ಬರೋದು. ಯೆಹೋವನ ಸನ್ನಿಧಿಯಲ್ಲಿ ಆತನಿಗೋಸ್ಕರ ಶಾಂತವಾಗಿ ಕಾದಿರು, ಗಡಿಬಿಡಿ ಮಾಡಬೇಡ ಅಂತಾನೆ. 37th Psalm 7th verse says, be still before the Lord and wait patiently for him. ಪೇಷಂಟ್ಲಿ, ಪೇಷಂಟ್ ಆಗಬಾರ್ದು. Don't become a patient. In his appointed time he will come. ಆತನು ನೇಮಿಸಿದ ಸಮಯದಲ್ಲಿ ಆತನು ಬರ್ತಾನೆ. Or else we can say in his own time he comes to visit ತನ್ನ his people. ಸ್ವಂತವಾದ ಸಮಯದಲ್ಲಿ ಆತನು ಬರ್ತಾನೆ. Because he is God. ಯಾಕಂದ್ರೆ ಆತನು ದೇವರು. He has got his own place and dignity. ಆತನಿಗೆ ಆತನದ ಸ್ಥಳ ಇದೆ, ಆತನಿಗೆ ಆತನದೇ ಆದ ಗೌರವ ಇದೆ. But when you get very close to God, ದೇವರಿಗೆ ನೀನು ಬಹಳ ಹತ್ತಿರವಾಗಿ ಹೋಗುವಾಗ, when you will become more dear to him, ನೀವು ಆತನಿಗೆ ಬಹಳ ಪ್ರಿಯರಾಗಲಿಕ್ಕೆ ಆರಂಭಿಸುವಾಗ, you need not to wait more time. ನೀವು ಹೆಚ್ಚು ಸಮಯ ಕಾಯಬೇಕಾಗಿಲ್ಲ. God will give you very important place ಆತನು ಅಲ್ಲಿ ನಿಮ್ಮ ಬಳಿಯಲ್ಲಿ ಆತನು ಇರ್ತಾನೆ. in him. So praise God. ಆ ದೇವರಿಗೆ ಸ್ತೋತ್ರ. This is the day this message was given by the Lord. ಈ ದಿವಸ ಕರ್ತನು ನನಗೆ ಈ ಸಂದೇಶವನ್ನು. Normally everybody will speak at the time of dedication of church this passage. ಅನೇಕರು ಈ ಸಭೆಯ ಒಂದು ಪುನಃ ಪ್ರತಿಷ್ಠಾಪನೆ ಮಾಡುವಾಗ ಈ ಮಾತುಗಳನ್ನು ಮಾತಾಡ್ತಾರೆ. But in my case, I will never try to bring the message for the vacation. ನೋಡ್ತೇವೆ ಆದ ಆ ಒಂದು ಸಮಯಕ್ಕಾಗಿರುವಂಥ ಸಂದೇಶ ನಾನು ಕೊಡ್ಲಿಕ್ಕೆ ಹೋಗೋದಿಲ್ಲ ರೀ. Because what God wants to speak over there, I want to bring that message. ಮತ್ತು ನೋಡಿದ ಕರ್ತನು ಏನನ್ನು ಕೊಡಬೇಕಂತ ಬಯಸ್ತಾನೆ ಅದನ್ನು ನಾವು ಮಾತಾಡ್ತೇವೆ. Here in 2 Chronicles chapter 7 verse 12 onwards. ಎರಡು ಪೂರ್ವಕಾಲ ವೃತ್ತಾಂತ ಅದರ 7ನೇ ಅಧ್ಯಾಯ. Then the Lord appeared to Solomon by night and said to him, I have heard your prayer and have chosen this place for myself as a house of sacrifice. ಆತನು ಹೇಳ್ತಾನೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿ ಈ ಒಂದು ಕಟ್ಟಡವನ್ನು ನನ್ನ ಯಜ್ಞದ ಒಂದು ಅಥವಾ ಆರಾಧನೆಗೋಸ್ಕರವಂಥ ಸ್ಥಳವಾಗಿ ನಾನು ಆರಿಸಿಕೊಳ್ತೇನೆ ಎಂಬುದಾಗಿ. This is the message given by the Lord. ಇದು ಕರ್ತನಿಂದ ಕೊಡಲ್ಪಟ್ಟಂತಹ ಸಂದೇಶ. This place dedicated and blessed and chosen by the Lord. ಈ ಸ್ಥಳವು ಕೂಡ ಕರ್ತನಿಂದ ಆರಿಸಲ್ಪಟ್ಟು ನೇಮಕವಾದಂತಹ ಸ್ಥಳವಾಗಿದೆ. Then verse 14, if you read over there, ಮತ್ತು 14ನೇ ವಚನದಲ್ಲಿ ನಾವು ಓದುವುದಾಗಿದ್ದರೆ, if my people who are called by my name will humble themselves and pray and seek my face and turn from their wicked ways, then I will hear from heaven and will forgive their sin and heal their land. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾಗಿದ್ದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. The first part, God says, I have chosen this place. ಮೊದಲಾಗಿ ದೇವರು ಹೇಳ್ತಾನೆ, ನಾನು ಈ ಸ್ಥಳವನ್ನು ಆರಿಸಿಕೊಂಡಿದ್ದೇನೆ. And I will hear the prayers of the people, those who
offer their prayers in this place. ಈ ಸ್ಥಳದಲ್ಲಿ ಪ್ರಾರ್ಥನೆ ಮಾಡುವವರ ಪ್ರಾರ್ಥನೆಗಳನ್ನು ಕೇಳ್ತೇನೆ ಎಂಬುದಾಗಿ ಅಲ್ಲಿ ಸೊಲೊಮೋನನಿಗೆ ಹೇಳ್ತಾ ಇರೋದನ್ನು ನಾವು ನೋಡ್ತೇವೆ. Secondly, God says, ಮುಂದೆ ಅದು ಹೇಳ್ತದೆ, if my people who are called by my name will humble themselves. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಳ್ಳುವುದಾದರೆ. Sometimes it is very difficult to humble ourselves before God and ಅನೇಕ before man. ಸಾರಿ ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳುವುದು ಬಹಳ ಕಷ್ಟ ಆಗ್ತೈತ್ರಿ. Why we need to humble ourselves? ನಾವು ಯಾಕೆ ನಮ್ಮನ್ನು ತಗ್ಗಿಸಿಕೊಳ್ಬೇಕು? The first thing is, ಮೊದಲನೇದಾಗಿ the grace of God will be given only to the humble people. ದೇವರ ಕೃಪೆಯು ಕೇವಲ ತಗ್ಗಿಸಿಕೊಂಡವರಿಗೆ ಅಥವಾ ದೀನರಿಗೆ ಕೊಡಲ್ಪಡ್ತದೆ. I always used to say we are like big zeros. ನಾನು ಯಾವಾಗಲೂ ಅನೇಕ ಸರಿ ಹೇಳ್ತಾ ಇದ್ದೇನೆ, ನಾವು ಒಂದು ದೊಡ್ಡ ಒಂದು ಸೊನ್ನೆ ಆಗಿದ್ದೇವೆ. Even 100 zeros does not get any value. ನಾವು ನೋಡ್ತೇವೆ 100 ಝೀರೋಗಳನ್ನು ಎಷ್ಟೋ ಇಟ್ಟರು ಕೂಡ ಅದಕ್ಕೆ With all our dignity and qualification, wealth and everything. ದೊಡ್ಡ ಮಾನ ಮರ್ಯಾದೆ ಇರ್ಬೋದು, ನಮಗೆ ದೊಡ್ಡ ಕ್ವಾಲಿಫಿಕೇಶನ್ ಇರ್ಬೋದು, ಬಹಳಷ್ಟು ಹಿನ್ನೆಲೆ ಇರ್ಬೋದು. Bible says that we are all big zeros. ದೇವರ ವಾಕ್ಯ ಹೇಳ್ತದೆ ನಾವೆಲ್ಲರೂ ದೊಡ್ಡ ಝೀರೋ ಆಗಿದ್ದೇವೆ. When the grace of God comes in our lives, ದೇವರ ಕೃಪೆಯು ನಮ್ಮ ಜೀವನದಲ್ಲಿ ಬರುವಾಗ that zero will get a value. ನಾವು ನೋಡ್ತೇವೆ ಆ ಝೀರೋಕ್ಕೆ ಒಂದು ಬೆಲೆ ಬರ್ತದೆ. That's why Jesus said to Apostle Paul that my grace is sufficient for you. ಆದ ಕಾರಣ ಯೇಸು ಸ್ವಾಮಿ ಪೌಲನಿಗೆ ಹೇಳುವುದನ್ನು ನಾವು ನೋಡ್ತೇವೆ, ನನ್ನ ಕೃಪೆಯೇ ನಿನಗೆ ಸಾಕು. And my strength gives you power at the time of weaknesses. ನಿನ್ನ ಬಲಹೀನತೆಯಲ್ಲಿ ನನ್ನ ಶಕ್ತಿಯು ನಿನಗೆ ಸಹಾಯಿಸುತ್ತದೆ. God inputted his power in his grace. ನಾವು ನೋಡ್ತೇವೆ ತನ್ನ ಕೃಪೆಯಲ್ಲಿ ತನ್ನ ಶಕ್ತಿಯನ್ನು ಕೂಡ ಆತನು ಇಟ್ಟಿದ್ದಾನೆ. And only the humble people can receive it. ಅದನ್ನು ತಗ್ಗಿಸಿಕೊಂಡವರು ಅಥವಾ God resisted the proud. ದೇವರು In 1 Peter chapter 5 verse 6 onwards, if you read over there, 1 ಪೇತ್ರ 5 ಅದರ ಮುಂದಿನ ವಚನಗಳಲ್ಲಿ ನಾವು ಓದುವುದಾಗಿದ್ದರೆ, ಅದರಲ್ಲಿ ಮುಂದೆ ಓದುವುದಾಗಿದ್ದರೆ, ಕನ್ನಡದಲ್ಲಿ ಈ ಒಂದು ವರ್ಡ್ ಯವನಸ್ಥರಿಗೆ ಬರೆದು, ಯವನಸ್ಥರೇ ನೀವು ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸ್ತಾನೆ. It's spoken to the youth there that you gird yourself with humility and serve one another. And God resisted the proud, he gives grace to the humble. ಆದ್ದರಿಂದ ಇಲ್ಲಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಕೃಪೆ ಯಾರಿಗೆ ಕೊಡಲ್ಪಡ್ತದೆ? ದೀನರಿಗೆ. The grace will be given to the humble people. ಇನ್ನು ಒಂದು ಮಾತು ಹೇಳಿ ಮುಂದಕ್ಕೆ ಹೋಗ್ತಾನೆ. One more word I want to say. Grace of God is not given in permanent basis to anybody. ದೇವರ ಕೃಪೆಯು ನಿತ್ಯವಾಗಿ ಎಲ್ಲರಿಗೂ ಒಂದು ಪರ್ಮನೆಂಟ್ ಆಗಿ ಕೊಡಲ್ಪಟ್ಟಿಲ್ಲ. Bible says they are new every morning. ಮತ್ತು ದೇವರ ವಾಕ್ಯ ಹೇಳ್ತದೆ ಪ್ರತಿ ದಿವಸ ಅದು ಹೊಸದಾಗಿ ಒದಗುತ್ತದೆ. ನಮಗೆ ಇಂಗ್ಲಿಷ್ನಲ್ಲಿ ಏನಿದೆ ಅದೇ ಪರ್ಫೆಕ್ಟ್ ಅಂತ ನಾವು ಭಾವಿಸ್ಕೊಳ್ತೇವೆ. ಅನೇಕ ಸಾರಿ ಮೆನಿ ಟೈಮ್ ವಿ ಥಿಂಕ್ ವಾಟ್ ಇಸ್ ರಿಟನ್ ಇನ್ ಇಂಗ್ಲಿಷ್ ಓನ್ಲಿ ದ ರೈಟ್ ಥಿಂಗ್. ನಾವು ಇಂಗ್ಲಿಷ್ ಲವರ್ಸ್, ಒಳ್ಳೆಯದು, ಏನು ತಪ್ಪೇನಿಲ್ಲ. ನಾವು ಇಂಗ್ಲಿಷ್ ಭಾಷೆಯನ್ನು ಪ್ರೀತಿಸ್ತೇವೆ, ಅದನ್ನು ತಪ್ಪೇನಲ್ಲ. ಆದರೆ ಕನ್ನಡ ಬೈಬಲ್ ಗ್ರೀಕ್ ಆ್ಯಂಡ್ ಹೀಬ್ರೂ ಭಾಷೆಯಿಂದ ಡೈರೆಕ್ಟ್ ಭಾಷೆ ಅಂತ ಸ್ವಲ್ಪಟ್ಟ. The Kannada Bible is translated directly from Hebrew and Greek. ಇಲ್ಲಿ ಪ್ರಲಾಪ 3ನೇ ಸಂಧಿ ಅಲ್ಲಿ 22ನೇ ವಚನ ನಾವು ಓದಿಕೊಂಡು ಬಂದಾಗ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾ. ಇಲ್ಲಿ ಇಂಗ್ಲಿಷ್ನಲ್ಲಿ ಕೃಪಾ ಅಂತ ಇಲ್ಲ, ಕೃಪಾ ವರಗಳು ನಿಂತು ಹೋಗವು, ದಿನ ದಿನ ಹೊಸದಾಗಿ ಒದಗುತ್ತದೆ ಅಂತ ಬರೆಯಲ್ಪಟ್ಟೆ. ಇಲ್ಲಿ ಕೃಪೆ ಅಂತ ಇದೆ, ಇಂಗ್ಲಿಷ್ನಲ್ಲಿ ಏನಂತ ಇದೆ? ಮರ್ಸೀಸ್ ಅಂತ. ಕೃಪೆಗೂ ಮರ್ಸೀಸ್ಗೆ ಎಷ್ಟು ಡಿಫರೆನ್ಸ್ ಇದೆ ನೋಡಿ. ಆಮೇಲೆ ಅನೇಕ ಕಡೆಗಳಲ್ಲಿ ಕೃಪೆ ಬರುವಲ್ಲಿ ಇಂಗ್ಲೀಷ್ನಲ್ಲಿ ಏನೇನೋ ಕೊಟ್ಟಿದ್ದಾರೆ. ಒಂದು ಕಡೆ ಕಂಪ್ಯಾಷನ್ ಕೊಟ್ಟಿದ್ದಾರೆ, ಮರ್ಸಿ ಕೊಟ್ಟಿದ್ದಾರೆ. ಇದನ್ನು ಒಂದು ವಚನ ಓದಿಕೊಳ್ಳೋಣ, ನಮಗೆ ಕ್ಲಿಯರ್ ಆಗುತ್ತೆ. ಯೆಶಾಯನ ಗ್ರಂಥ 54ನೇ ಸಂಧಿ ವಚನ 7-10.
ಕ್ಷಣ ಮಾತ್ರ ನಿನ್ನ ಕೈ ಬಿಟ್ಟಿದೆ, ಶಾಶ್ವತ ಕೃಪೆಯಿಂದ ನಿನ್ನನ್ನು ಸೇರಿಸಿಕೊಳ್ಳೋಣ. ಪಕ್ಕನೆ ಉಬ್ಬಿ ಹರಿಯುವ ಒಂದು ಕೋಪದಿಂದ ಒಂದು ಕ್ಷಣ ನಿನ್ನನ್ನು ಕೈ ಬಿಟ್ಟಿದ್ದೆನು, ಆಮೇಲೆ ಶಾಶ್ವತವಾದ ಕೃಪೆಯಿಂದ ನಿನ್ನನ್ನು ಸೇರಿಸಿಕೊಳ್ಳೋಣ. ಆಮೇಲೆ 10ನೇ ವಚನದಲ್ಲಿ ಬೆಟ್ಟಗಳು ಕದಲಿಯೋ ಗುಡ್ಡಗಳು ಚಲಿಸಿಯೋ ಆದರೆ ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗೋದು. ಕೃಪೆ ಎಲ್ಲದರಲ್ಲಿ ಕೃಪೆ ಇದೆ, ಇಂಗ್ಲೀಷ್ನಲ್ಲಿ ಇಲ್ಲವೇ ಇಲ್ಲ. While you see these verses in Isaiah 54 verse 7 to 10. Isaiah 54, there says it says that about grace, but in English it is not, the word grace is not used. ಆಮೇಲೆ 136ನೇ ಕೀರ್ತನೆಯಲ್ಲಿ 26 ಸಾರಿ ಕೃಪೆ ಅಂತ ಇದೆ, ಇಂಗ್ಲೀಷ್ನಲ್ಲಿ ಒಂದೂ ಇಲ್ಲ, ಒಂದು ಸಾರಿನು. Psalm 136. So 20 times. 26 times. 26 times it says about grace in Kannada Bible, but in English that word Oh, is not give used. thanks to the Lord, for He is good, for His mercy endures forever. Mercy ಅಂತ ಇದೆ, ಗ್ರೇಸ್ ಅಂತ ಕನಿಕರ ಅಂತಿದ್ದಾರೆ, ಆದರೆ ಕೃಪೆ ಅಂತಿಲ್ಲ. ಆದರೆ ಇಲ್ಲಿ 23ನೇ ವಚನ ನಾನು ಬಹಳ ಇಷ್ಟಪಡೋ ವಚನ. He remembered us when we were in low estate ಅಂತ ಇದೆ. ಆತನ ಕೃಪೆ ಅಲ್ಲಿನೂ ಇಲ್ಲ. ನಾವು ದೀನಾವಸ್ಥೆಯಲ್ಲಿದ್ದಾಗ ನಮ್ಮನ್ನು ನೆನಪು ಮಾಡಿಕೊಂಡನು, ಆತನ ಕೃಪೆಯು ಶಾಶ್ವತವಾದದ್ದು. ಇಲ್ಲಿ 26 ಸಾರಿ ಆತನ ಕೃಪೆಯು ಅಂತ ಇದೆ, ಇಂಗ್ಲೀಷಲ್ಲಿ ಒಂದು ಸಾರಿನೇ ಇಲ್ಲ. ಅಲ್ಲಿ ಕನ್ನಡದಲ್ಲಿ ಕೃಪೆ ಎಂಬುದಾಗಿ ಹೇಳೋದು. ಕೆಲವು ಕಡೆಯಲ್ಲಿ ಇಂಗ್ಲಿಷ್ನಲ್ಲಿ ಇದ್ದದ್ದು ಕನ್ನಡದಲ್ಲಿ ಇಲ್ಲ, ಕನ್ನಡದಲ್ಲಿ ಇದ್ದದ್ದು ಇಲ್ಲಿ ಇಂಗ್ಲಿಷ್ನಲ್ಲಿ. Sometimes that's what is there in English, it's not in Kannada. What is there in Kannada, that's not in English. ಇಲ್ಲಿ ಕೃಪೆ, Here ಆತನ ಕೃಪಾ ವರಗಳು ನಿಂತು ಹೋಗವು. And it says his grace or gracious gifts will not be stopped. They are new every morning. ಪ್ರತಿ ದಿವಸ ಅವು ಹೊಸದಾಗಿ The grace of God will be renewed early in the morning. ನಾವು ನೋಡ್ತೇವೆ ದೇವರ ಕೃಪೆಯು ಬೆಳಗಿನ ಜಾವದಲ್ಲಿ ನಮಗೆ ಪ್ರಕಟವಾಗುತ್ತದೆ. All the saints of God went to the presence of God to seek the grace of God. ದೇವರ ಮಕ್ಕಳು ಸೇವಕರು ದೇವರ ಒಂದು ಕೃಪೆಯನ್ನು ಹೊಂದುವುದಕ್ಕಾಗಿ ದೇವರ ಸನ್ನಿಧಿಗೆ ಹೋಗುವುದನ್ನು ನೋಡ್ತೇವೆ. It is almost like manna. Only 24 hours it will remain. That's all. ಅದು ಮನ್ನಾದಂತಿದೆ, ಅದು 24 ತಾಸು ಮಾತ್ರ ಉಳಿತದೆ, ಆಮೇಲೆ ಅದು ಕರಗಿ ಹೋಗ್ತದೆ. Even when Jesus came as a complete man, he used to seek the presence of God in the early morning every day. ಯೇಸು ಸ್ವಾಮಿ ಮನುಷ್ಯನಾಗಿ ಬಂದಿರುವಾಗಲೂ ಕೂಡ ಆತನು ಕರ್ತನ ಮುಖವನ್ನು ಬೆಳಗಿನ ಜಾವದಲ್ಲಿ ಎದುರು ನೋಡ್ತಾ ಇದ್ದನ್ನು ನೋಡ್ತೇವೆ. So grace of God will be given early in the morning. They will be renewed. They will be new. ಪ್ರತಿ ದಿವಸ ಹೊಸದಾಗಿ ನಮಗೆ ಬೆಳಗಿನ ಜಾವದಲ್ಲಿ ಪ್ರತಿದಿನ ಅನುದಿನ ಅದು ಹೊಸದಾಗಿ ಒದಗುತ್ತದೆ. ದಿನದಿನವೂ ಹೊಸದಾಗಿ ಒದಗುತ್ತವೆ. ನಿನ್ನ ಸತ್ಯ ಸಂಧತೆಯು ದೊಡ್ಡದು. That is why the Lord God Almighty says, ಆದ ಕಾರಣ ಸರ್ವಶಕ್ತನಾದ ದೇವರು ಹೇಳ್ತಾನೆ, my people who are named by me or called by me, ನನ್ನ ಹೆಸರುಗೊಂಡಂತ ನನ್ನ ಪ್ರಜೆಗಳು, ನನ್ನ ಜನರು need to humble themselves. ಅವರು ತಮ್ಮನ್ನು ತಗ್ಗಿಸಿಕೊಳ್ಳಬೇಕು. If you want to receive the new grace of the Almighty God in every day morning, ಪ್ರತಿ ದಿವಸ ಹೊಸ ಕೃಪೆಯನ್ನು ನಾವು ಹೊಂದಿಕೊಳ್ಳಬೇಕಾಗಿದ್ದರೆ you have to go to the presence of God, making yourself empty in His presence. ಆತನ ಸನ್ನಿಧಾನದಲ್ಲಿ ನಮ್ಮನ್ನು ಖಾಲಿ ಮಾಡಿಕೊಂಡು ಕರ್ತನನ್ನು ಎದುರು ನೋಡಿ. The previous day you might have raised up a dead person to life. ಮತ್ತು ಹಿಂದಿನ ದಿವಸದಲ್ಲಿ ನೀವು ಒಬ್ಬ ಸತ್ತಂತ ವ್ಯಕ್ತಿಯನ್ನು ಜೀವಕ್ಕೆ ತಂದಿರಬಹುದು. Doesn't matter. Today, ಅದು ಏನು ಇಲ್ಲ. if you want to raise up another man, you need to get the new grace of God. ಇವತ್ತು ನೀವು ಇನ್ನೊಬ್ಬ ಸತ್ತ ವ್ಯಕ್ತಿಯನ್ನು ಎಬ್ಬಿಸಬೇಕಾಗಿದ್ದರೆ ನಿಮಗೆ ಹೊಸ ಕೃಪೆ ಬೇಕಾಗ್ತದೆ. Normally we the people of God who are in main line, what we do before conducting a crusade, 1 week we will be in prayer. ನಾವು ಮೇನ್ ಲೈನ್ ಸೇವೆಯಲ್ಲಿರುವಂಥ ಜನರು ಒಂದು ಕಡೆ ಎಲ್ಲಾದರೂ ಕ್ರೂಸೈಡ್ ಮಾಡಬೇಕಾಗಿದ್ರೆ the mighty miracles will take place. ಒಂದು ವಾರದವರೆಗೆ ನಾವು ಪ್ರಾರ್ಥನೆ After that 1 week we will sleep. ನಾವು ಒಂದು ವಾರವಾದ ನಂತರ ನಾವು ನೋಡ್ಲಿಕ್ಕೆ ಆರಂಭಿಸ್ತೇವೆ ಅದ್ಭುತ ಕಾರ್ಯಗಳು. We will get up only after when we are getting ready for the next crusade.
ಮತ್ತು ಮುಂದಿನ ಕ್ರುಸೆಡ್ ಬರುವಾಗ ಅವಾಗ ಮತ್ತು During that time, they are hiding themselves out of fear. They won't get faith to pray for the sick people. ಮತ್ತು ಆ ದಿವಸಗಳಲ್ಲಿ ಆ ರೋಗಿಗಳಿಗೋಸ್ಕರ ಒಂದು ನಂಬಿಕೆ ಇಲ್ಲದೆ ಅವರು ಅಡಗಿಕೊಂಡಿರ್ತಾರೆ. ಸೆಕ್ರೆಟರಿ ಅವನು ಸುಳ್ಳು ಹೇಳುವ ಒಂದು ದೊಡ್ಡ ಕಂಪನಿ ಅವನು. ಸೆಕ್ಯೂರಿಟಿ ಅವರ ದೊಡ್ಡ ದೊಡ್ಡ ಪ್ರೀಚರ್ ಸೆಕ್ರೆಟರಿ ಸೆಕ್ರೆಟರಿಗಳು ದೊಡ್ಡ ದೊಡ್ಡ ಪ್ರಸಂಗಿಗಳ ಸೆಕ್ರೆಟರಿಗಳು ಬಹಳ ಸುಳ್ಳು ಹೇಳ್ತಾರೆ. ಹಿ ಇಸ್ ವೆರಿ ಬಿಸಿ. ಅವ್ರು ಹೇಳ್ತಾರೆ ಯು ಕಾಂಟ್ ಮೀಟ್ ಹಿಮ್. ಅವರು ಸಾರಿ ಅವರು ಸಿಗುದಿಲ್ಲ. ಹಿ ಇಸ್ ನಾಟ್ ಬಿಸಿ, ಹಿ ಇಸ್ ಸ್ಲೀಪಿಂಗ್. ಆತನು ಭಾಳ ಬಿಸಿ ಇರೋದಿಲ್ಲ, ಅವ್ನು ನಿದ್ದೆ ಮಾಡ್ತಾ ಇರ್ತಾನೆ. ಒಳ್ಳೇದು, ಒಂದು ವಾರ ಕಷ್ಟಪಟ್ಟಿದ್ದಾರಲ್ಲ. ಒಂದು ವಾರ ಕಷ್ಟಪಟ್ಟು ಮಾಡಿರ್ತಾರೆ ಪ್ರೇಯರ್. ಲುಕ್ ಎಟ್ ದ ಲೈಫ್ ಆಫ್ ಜೀಸಸ್ ಕ್ರೈಸ್ಟ್. ಎವ್ರಿ ಮಾರ್ನಿಂಗ್ ಯೇಸುವಿನ ಜೀವನದ ಪ್ರತಿ ಬೆಳಿಗ್ಗೆ he used to get the grace of God, and every day he was very powerful. ಮತ್ತು ಪ್ರತಿ ದಿವಸ ಆತನು no failures at all in his ministry. ಆತನ ಸೇವೆಯಲ್ಲಿ ಯಾವ ಬದಲಾವಣೆಯೂ ಇರಲಿಲ್ಲ. Never he had fear about anything. ಯಾವುದರ ಬಗ್ಗೆಯೂ ಆತನಲ್ಲಿ ಭಯವೇ ಇರಲಿಲ್ಲ. ಇಂಥ ವ್ಯಕ್ತಿಗಳಲ್ಲಿ ನಾವು ನೋಡುವಾಗ ಸ್ಮಿತ್ ಇಗಲ್ಸ್ವರ್ತ್, when we see he this never had fear at all. Every day he was able to receive the grace of God. ಪ್ರತಿ ದಿವಸ ಅವರು ದೇವರ ಕೃಪೆಯನ್ನು every day he was able to perform mighty signs and wonders for God. ದೇವರಿಗೋಸ್ಕರ ಅದ್ಭುತಕಾರ ಸೂಚಕರ ಪ್ರತಿ ದಿವಸ ಅವರು ಮಾಡಲಿಕ್ಕೆ ಶಕ್ತರಾಗಿದ್ದರು. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, you can do nothing by your own strength. ನಿಮ್ಮ ಸ್ವಂತ ಶಕ್ತಿಯಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. When you are able to receive the grace of God through humility in his presence early in the morning, ಮತ್ತು ಆತನ ಪ್ರಸನ್ನತೆಯಲ್ಲಿ ಬೆಳಗಿನ ಜಾವದಲ್ಲಿ ಆತನ ಕೃಪೆಯನ್ನು ಹೊಂದುವಾಗ the power which was inputted in the grace of God gives you and produces mighty power and faith in your life. ಮತ್ತು ನಾವು ನೋಡ್ತೇವೆ ಬೆಳಗಿನ ಜಾವದಲ್ಲಿ ಕರ್ತನ ಸನ್ನಿಧಿಯಲ್ಲಿ ಸಿಗುವಂತಹ ಒಂದು ಕೃಪೆಯು ಜೀವನದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ. If we are able to receive the grace of God every day we will become powerful. ನಾವು ನೋಡು ಪ್ರತಿ ದಿವಸ ದೇವರ ಕೃಪೆಯನ್ನು ನಾವು ಹೊಂದಿಕೊಳ್ಳೋದಾಗಿದ್ರೆ ಪ್ರತಿ ದಿವಸ ನಾವು ಶಕ್ತಿವಂತರಾಗಿದ್ದೇವೆ. We will never hide our face to anybody. ಆತನು ತನ್ನ ಮುಖವನ್ನು ಯಾರಿಗೂ ಮುಚ್ಚಿಕೊಳ್ಳುವುದಿಲ್ಲ. And we will be courageous all the time. ನಾವು ಯಾವಾಗಲೂ ಧೈರ್ಯವುಳ್ಳವರಾಗಿರ್ತೇವೆ. Any kind of person can come. ಏನು ಯಾವುದೇ ಸಮಸ್ಯೆ ಬಂದರೂ ಕೂಡ we will be filled with the power of God. ನಾವು ದೇವರ ಶಕ್ತಿಯಿಂದ ತುಂಬಲ್ಪಟ್ಟವರಾಗಿ, and that grace of God produces mighty faith and confidence in God. ಮತ್ತು ಆ ದೇವರ ಕೃಪೆಯು ನಮ್ಮಲ್ಲಿ ನಂಬಿಕೆಯನ್ನು ದೇವರಲ್ಲಿ ಬಲವಾದ ವಿಶ್ವಾಸವನ್ನು ಉಂಟು ಮಾಡುತ್ತದೆ. When we are able to receive this kind of power, ಈ ಒಂದು ಶಕ್ತಿಯನ್ನು ಹೊಂದಿಕೊಳ್ಳುವಾಗ always we will be very strong. ನಾವು ಯಾವಾಗಲೂ ನಾವು ಶಕ್ತಿಯುಳ್ಳವರಾಗಿ. The Bible says they that trust upon the Lord shall be like Mount Zion. ನಾವು ನೋಡ್ತೇವೆ ದೇವರ ಮೇಲೆ ಭರವಸೆ ಬಿಟ್ಟವರು ಅವರು ಚಿಯೋನ್ ಬೆಟ್ಟದಂತಿದ್ದಾರೆ. We shall not be moved. ಅವರು ಅಲ್ಗಾಡುವುದಿಲ್ಲ. It will be like Mount Zion. ಅವರು ಚಿಯೋನ್ ಬೆಟ್ಟದಂತಿದ್ದಾರೆ. In Psalms chapter 125 verse 1. ಕೀರ್ತನೆ 125:1. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, that's why God Almighty says, if my people humble themselves, ಸರ್ವಶಕ್ತನಾದ ದೇವರು ಹೇಳ್ತಾನೆ, ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಳ್ಳೋದಾಗಿದ್ದಾರೆ, and pray and seek my face, ಮತ್ತು ಪ್ರಾರ್ಥಿಸಿ ನನ್ನ ಮುಖವನ್ನು ಬಯಸುವುದಾಗಿದ್ದಾರೆ. this is most important. ಇದು ಬಹಳ ಪ್ರಾಮುಖ್ಯವಾದ ಸಂಗತಿ. Every early in the morning ಪ್ರತಿದಿನ we ಬೆಳಿಗ್ಗೆ need to seek the face of God to receive the renewed grace on that particular day. ಆ ದಿವಸಕ್ಕಾಗಿ ಹೊಸದಾದಂಥ ಕೃಪೆಯನ್ನು ಹೊಂದಿಕೊಳ್ಳೋದಕ್ಕೆ ಬೆಳಗಿನ ಜಾವದಲ್ಲಿ ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಬೇಕು. ಅದನ್ನ ದೇವರ ವಾಕ್ಯ ಹೇಳ್ತದೆ, humble yourselves under the mighty hand of the Lord. ದೇವರ ಬಲವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. He will bring you up in due time. ಆತನು ತಕ್ಕ ಸಮಯದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. Yes, we will be lifted up by the hand of God, not through our efforts. ನಮ್ಮ ಸ್ವಂತ ಒಂದು ಪ್ರಯತ್ನಗಳಿಂದಲ್ಲ, ನಾವು ನೋಡ್ತೇವೆ ತನ್ನ ಕೃಪೆಯಿಂದ ನಮ್ಮ. When we didn't have this kind of secrets, ನಮಗೆ ಈ ತರವಾದಂಥ ರಹಸ್ಯ ಇಲ್ಲದೆ ಇದ್ದರೆ, when we didn't know about it, ಇದರ ಬಗ್ಗೆ ನಮಗೆ ಗೊತ್ತಿಲ್ಲದೆ ಇದ್ದರೆ, we were struggling in many ways. ನಾವು ಅನೇಕ ಸಂಗತಿಗಳಲ್ಲಿ ನಾವು ಕಷ್ಟಪಡ್ತಾ ಇದ್ದೇವೆ.
ಕನ್ನಡದಲ್ಲಿ ತಾಲೀಮ್ ಅಂತಾರೆ, ತಾಲೀಮ್ ಮಾಡ್ತಾ ಇದ್ದೇವೆ. ನಾವು 40 ದಿನ ಉಪವಾಸ ಮಾಡೋದು, ತಿರುಗಿ ಬ್ರೇಕ್ ಮಾಡೋದು, ತಿರುಗಿ ಉಪವಾಸ ಮಾಡೋದು, ಏನೇನೋ ತಾಲೀಮ್ ಮಾಡ್ತಾ ಇದ್ದೇವೆ. ಏನು ವರ್ಕೌಟ್ ಆಗಿಲ್ಲ. ನಾವೇನೇನೋ ತಾಲೀಮ್ ಮಾಡ್ತಾ ಇದ್ದೇವೆ, ಸಾಧನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ, ಆದರೆ ಏನು ಕೆಲಸ ಆಗ್ತಾ ಇಲ್ಲ. But when we came to know the secret of the power of the grace of God, ದೇವರ ಕೃಪೆಯ ಒಂದು ಶಕ್ತಿಯ ಬಗ್ಗೆ ನಾವು ತಿಳ್ಕೊಂಡಾಗ, then we began to humble ourselves before God every early in the morning. ನಾವು ನಮ್ಮನ್ನು ಪ್ರತಿ ದಿವಸ ಬೆಳಗಿನ ಜಾವದಲ್ಲಿ ಕರ್ತನ ಮುಂದೆ ನಮ್ಮನ್ನು In saying, Lord, I am nothing. ಕರ್ತನೆ, ನಾನೇನೂ ಅಲ್ಲ ಸ್ವಾಮಿ. I can do nothing. ಕರ್ತನೆ, ನಾನೇನು ಮಾಡ್ಲಿಕ್ಕೆ ಆಗುದಿಲ್ಲ. And I have nothing. ಮತ್ತು ನನ್ನಲ್ಲಿ ಕೂಡ ಏನೂ ಇಲ್ಲ ಸ್ವಾಮಿ. Oh, praise God. ದೇವರಿಗೆ ಸ್ತೋತ್ರ. When we were praying in that manner, we began to receive the presence of God in a mighty way. ಮತ್ತು ಆ ರೀತಿಯಾಗಿ ನಾವು ಪ್ರಾರ್ಥಿಸುವಾಗ ದೇವರ ಶಕ್ತಿಯು Always, ಬಲವಾಗಿ ನಮ್ಮ ಜೀವನದಲ್ಲಿ ಕಾರ್ಯ ಮಾಡುವುದನ್ನು we ನೋಡಿದೆವು. became very courageous. ನಾವು ಶಕ್ತಿಯುಳ್ಳವರಾಗಿ ಮಾಡಲ್ಪಟ್ಟೆವು. Okay, let me come to the second part now. ಎರಡನೇ ಭಾಗಕ್ಕೆ ನಾವು ಬರುವುದಾಗಿದ್ದರೆ, Then, and turn from their wicked ways. That is also very ತಮ್ಮ important. ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು Seeking the face of God, ದೇವರ humbling ದರ್ಶನವನ್ನು themselves. ಬಯಸುವುದಾಗಿದ್ದರೆ ನಮ್ಮನ್ನು ತಗ್ಗಿಸಿಕೊಂಡು, Secondly, if they turn from their wicked ways, ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಳ್ಳುವುದಾಗಿದ್ದರೆ, I will forgive their sin ನಾನು ಅವರ ಪಾಪಗಳನ್ನು and ಕ್ಷಮಿಸಿ heal their land. ಅವರ ದೇಶವನ್ನು ಗುಣಪಡಿಸುವೆನು. Last Friday, ಹೋದ ಶುಕ್ರವಾರ Thursday, nearly 20 people came from Bangalore from a church. ಹೋದ ಗುರುವಾರ ಸುಮಾರು 20 ಜನರು ಬೆಂಗಳೂರಿನಿಂದ ನಮ್ಮ ಸಭೆಗೆ ಬಂದರು. I was teaching them nearly 5 hours. ನಾನು ಅವರಿಗೆ ಹೆಚ್ಚು ಕಡಿಮೆ 5 ತಾಸು ವಾಕ್ಯವನ್ನು ಬೋಧಿಸ್ತಾ ಇದ್ದೆ. And one point we trust more powerfully in saying, today our country is suffering because of the Christians. ಈಗ ನಮ್ಮ ದೇಶ ಕಷ್ಟಪಡ್ತಾ ಇರೋದಾಗಿದ್ದರೆ ಅದು ಕ್ರೈಸ್ತರ ನಿಮಿತ್ತವಾಗಿ ಎಂಬುದಾಗಿ ಹೇಳಿದೆ. They were surprised to hear. ಅದನ್ನು ಕೇಳುವಾಗ ಅವರಿಗೆ ಆಶ್ಚರ್ಯ ಆಯಿತು. I said yes. ನಾನು ಹೇಳಿದೆ ಹೌದು ಅಂತ ಹೇಳಿದೆ. We the Christians will have many wicked ways. ನಾವು ಕ್ರೈಸ್ತರಾದ ನಾವು ಅನೇಕ ಸಾರಿ ನಮ್ಮದೇ ಆದ ಕೆಟ್ಟ ಮಾರ್ಗಗಳಲ್ಲಿ ನಾವು ಹೋಗ್ತಾ ಇರ್ತೇವೆ. We are not humbling ourselves before God and saying that I committed mistakes. ನಾವು ನೋಡ್ತೇವೆ ಪ್ರತಿ ಸಾರಿ ದೇವರ ಮುಂದೆ ಬರುವಾಗ, ದೇವರೇ ನಾನು ತಪ್ಪು ಮಾಡಿದ್ದೇನೆ ಎಂಬುದಾಗಿ ದೇವರ ಮುಂದೆ ನಮ್ಮನ್ನು Nowadays ತಪ್ಪಿಸಿಕೊಳ್ಳುವುದಿಲ್ಲ. we have a theory called positive confession. ಈಗ ಪಾಸಿಟಿವ್ ಕನ್ಫೆಷನ್ ಅಂತ ಹೇಳುವ ಒಂದು ತತ್ವ ಇದೆ. I am righteous. ನಾನು ನೀತಿವಂತನು, I am holy. ನಾನು ಪರಿಶುದ್ಧನು, I can do this. ನಾನು ಇದನ್ನು ಮಾಡಬಲ್ಲೆ, I can do that. ಅದನ್ನು ಮಾಡಬಲ್ಲೆ. ಈ ಒಂದು ಥಿಯರಿ ಇದೆಲ್ಲ ನಮ್ಮ ಜೀವನವನ್ನು ಅಧೋಗತಿಗೆ ತಗೊಂಡು ಹೋಗ್ತಾ ಇದೆ. ದಿಸ್ ಕೈಂಡ್ ಆಫ್ ಪಾಸಿಟಿವ್ ಕನ್ಫೆಷನ್ ಟೇಕಿಂಗ್ ಅಸ್, ಯಾವಾಗಂದ್ರೆ ನಾವು ನಮ್ಮನ್ನು ಪರೀಕ್ಷಿಸ್ಕೊಳ್ಳದೆ, ನಾವು ನಮ್ಮನ್ನು ತಗ್ಗಿಸ್ಕೊಳ್ಳದೆ, ನಮ್ಮ ತಪ್ಪುಗಳನ್ನು ಅರಿಕೆ ಮಾಡದೆ ನಾವು ಇದನ್ನೇ ಹೇಳ್ಕೊಂಡು ಮುಂದೆ ಹೋಗೋದಾದ್ರೆ ಇದು ನಮ್ಮನ್ನು ಒಂದಿನ ಅಪಾಯಕ್ಕೆ ತಗೊಂಡು ಹೋಗುತ್ತೆ. ಸೊ ವಿ ಶುಡ್ ನಾಟ್ ಟರ್ನಿಂಗ್ ಫ್ರಮ್ ಅವರ್ ವಿಕೆಡ್ ವೇಸ್, ಜಸ್ಟ್ ಮೂವಿಂಗ್ ಇನ್ ದ ರಾಂಗ್ ಥಿಂಗ್ಸ್ ಅಂಡ್ ಕನ್ಫೆಸಿಂಗ್ ದೀಸ್ ಥಿಂಗ್ಸ್, ಇಟ್ ವಿಲ್ ಟೇಕ್ ಅಸ್ ಟು ರಾಂಗ್. There are many wicked ways inside the church. ಸಭೆಯಲ್ಲಿ ಅನೇಕ ತಪ್ಪಾದ ಕೆಟ್ಟ ನಡತೆಗಳು ಉಂಟು. Deception, ಅಲ್ಲಿ ಮೋಸ ಇದೆ, deceiving. ನಾನು ನೋಡ್ತೇವೆ ಜನರಿಗೆ ಒಬ್ಬರಿಗೊಬ್ಬರು ಮೋಸ ಮಾಡೋದು. ಒಬ್ಬರನ್ನ ಅಸಿಸ್ಟೆಂಟ್ ಪಾಸ್ಟರ್ ಮಾಡಿದ ಅವನು ಚರ್ಚನ್ನ ಹೊಡ್ಕೊಂಡು ಹೋಗ್ತಾನೆ. And when some assistant pastor will Still he says, I am righteous. What righteous you are? What kind of righteous person you are? ಎಂತ You are a culprit. ನೀನು ಒಬ್ಬ ಅಪರಾಧಿ, You are a deceiver. ನೀನೊಬ್ಬ In the ಮೋಸಗಾರ. sight of God, ದೇವರ ದೃಷ್ಟಿಯಲ್ಲಿ God will see all these things, not like man. ದೇವರದು ಅದನ್ನು ಮನುಷ್ಯನಂತ ಅದನ್ನು ನೋಡುವುದಿಲ್ಲ. Man only look at the outside appearance of man. ಮತ್ತು ಮನುಷ್ಯನು ಹೊರಗಿನ ಸಂಗತಿಗಳನ್ನು ಮಾತ್ರ God ನೋಡ್ತಾನೆ. looks at the heart of every person. ದೇವರು ಪ್ರತಿ ಮನುಷ್ಯನ ಹೃದಯದಲ್ಲಿ ನೋಡ್ತಾನೆ. ಎಲಿಯಾಬನು ಬಂದ್ಬಿಟ್ಟ. ಎಲಿಯಾಬನು ಯಾರು ಗೊತ್ತಾ? ಎಲಿಯಾಬನು ಬಂದ್ಬಿಟ್ಟ ಅಂತ ಹೇಳ್ತಾರೆ. ಎಲಿಯಾಬ ದಾವೀದನ ಅಣ್ಣ. ಸಮುವೇಲನು ಹೋಗಿದ್ದಾನೆ ಅಭಿಷೇಕ ಮಾಡ್ಲಿಕ್ಕೆ. ಒಬ್ಬ ಅರಸನನ್ನು ಎಲಿಯಾಬ ಬಂದ್ಬಿಟ್ಟ.
So Samuel came to anoint, but when Eliab comes, ಒಳ್ಳೆ ಫಿಸಿಕ್ ಇದೆ, he's very ಒಳ್ಳೆ warrior. strong man, very good warrior. ಪ್ರಾಫಿಟೇ ಮೋಸ ಹೋಗ್ಬಿಟ್ಟಪ್ಪ. A prophet of God, he was deceived. ಕೆಲವರು ತಮ್ಮ ಹೊರಗಿನ ತೋರಿಕೆಯಿಂದ ಪ್ರವಾದಿಗಳನ್ನು ಕೂಡ ಮೋಸ ಮಾಡಬಹುದು. Some people from their outside appearance, they even deceive prophets. ನಿಶ್ಚಯವಾಗಿ ಯೆಹೋವನ ಅಭಿಷೇಕಕ್ಕೆ ನೇಮಿಸಲ್ಪಟ್ಟವನು ಇಲ್ಲಿದ್ದಾನೆ ಅಂದ್ಬಿಟ್ಟ. He says, surely this is the man God chosen by God. But God said, I have rejected this man. Rejected. God said, ದೇವರು ಹೇಳಿದ ನಾನು ಇವನನ್ನು ತಿರಸ್ಕರಿಸಿದ್ದೇನೆ. God does not see man's outside appearance. ದೇವರು ಮನುಷ್ಯನ ಹೊರಗಿನ ತೋರಿಕೆಯನ್ನು ನೋಡುವುದಿಲ್ಲ. He sees the heart. ದೇವರು ಹೃದಯವನ್ನು ನೋಡುವನಾಗಿದ್ದಾನೆ. That is why God says, if my people turn from their wicked ways. Therefore, ಯಾರಲ್ಲಿ ಏನು ವಿಕೆಟ್ನೆಸ್ ಇದೆಯೋ ನಮಗೆ ಯಾರಿಗೂ ಗೊತ್ತಿಲ್ಲ, ಅದು ಅವರಿಗೆ ಮಾತ್ರ ಗೊತ್ತು. So only God knows what type of wickedness in the other person. Only God knows. ದಿವಂಗತ ಶತಾನಂದಯ್ಯನವರು ಹೀಗೆ ಹೇಳ್ತಾ ಇದ್ರು, ಅವರು 12 ಗಂಟೆ ಆದಮೇಲೆ ಪ್ರೇಸ್ ಮಾಡಿ ಮಲಗ್ತಾ ಇದ್ರಂತೆ. After night 12, he used to pray and sleep. ಶತಾನಂದಯ್ಯ 11:30 ಆದಮೇಲೆ ಅವರು ಆ ದಿನದಲ್ಲಿ ಏನಾದರೂ ನಾನು ತಪ್ಪು ಮಾಡಿದ್ದೇನಾ, ಪಾಪ ಮಾಡಿದ್ದೇನಾ, ಕಣ್ಣಿನಲ್ಲಿ, ಮಾತಿನಲ್ಲಿ, ದೃಷ್ಟಿಯಲ್ಲಿ ಏನೋ ತಪ್ಪು ಮಾಡಿದ್ದೇನೆ ಅಂತ ಪರೀಕ್ಷೆ ಮಾಡ್ತಾ ಇದ್ರು. He used to check himself if I have spoken any wrong things in my thought. I thought ಇಲ್ವೇ ಯಾರನ್ನಾದರೂ ದ್ವೇಷ ಮಾಡಿದೆ, ನನ್ನ ಪ್ರಸಂಗದಲ್ಲಿ ಯಾರಿಗಾದ್ರೂ ಹಾರ್ಟ್ ಮಾಡಿದ್ದಾನೆ did ಪರ್ಪಸ್ಫುಲಿ, I hate anybody? Did I hurt anybody? ಅದೆಲ್ಲ ಚೆಕಪ್ ಮಾಡಿ examine himself. ಡೈಲಿ ಪ್ರತಿ ದಿವಸ ಕೆಲವರು ವಾರಕ್ಕೊಂದ್ಸರಿ ಮಾಡ್ತಾರೆ, ಕೆಲವರು ಮಾಡೋದೇ ಇಲ್ಲ ಬಿಡಿ. So some people do in weekly basis. ಅವರಿಗೆ Some people doesn't do it at all. ಅದು ಒಂದೇ ಸರ್ ಲಾಸ್ಟ್ ಮಾಡೋಣ ಅಂತಾರೆ ಅವರು ಕರೆಗೆ ಹೋಗುವಾಗ. ಪರಲೋಕಕ್ಕೆ ಹೋಗೋಕೆ ಮುಂಚೆ ಮಾಡೋಣ ಅಂತ ಅಂದ್ಕೊಳ್ತಾರೆ ಕೆಲವು. ಬಟ್ ಈ ದೇವರ ಮನುಷ್ಯ ದಿನ ಚೆಕಪ್ ಮಾಡ್ತಾ ಇದ್ರ. This man ಡಾಕ್ಟರ್ ಗೊತ್ತು ಚೆಕಪ್ ಮಾಡೋದು ಒಳ್ಳೇದಾ ಕೆಟ್ಟದ, ಆರೋಗ್ಯ ತಪಾಸಣೆ ಮಾಡೋದು ಒಳ್ಳೇದಾ, is it good or bad to check our own lives? ಒಳ್ಳೇದಲ್ಲ. ಹಾಗೆ ಇದು ಸ್ಪಿರಿಚುವಲ್ ಆರೋಗ್ಯ ನೋಡೋದು ಬಿಡೋದು. This is spiritually healthy. ಆಮೇಲೆ ಆಫ್ಟರ್ ಕನ್ಫೆಸಿಂಗ್, if there anything to confess, after confessing and asking the Lord to forgive, then he goes to his bed. ಈ ರೀತಿ ಅವರು ತಮ್ಮನ್ನು ಪರೀಕ್ಷಿಸಿಕೊಂಡು ಆರೈಕೆ ಮಾಡಿದ ಮೇಲೆ ತಮ್ಮ ಮುಂದಿನ ಪ್ರಾರ್ಥನೆಗೆ ಅವರು ಹೋಗ್ತಾ ಇದ್ರು, ಮಲಗ್ಲಿಕ್ಕೆ ಹೋಗ್ತಾ ಇದ್ರು. ಇದು ಅವರ ದಿನಾದ ಒಂದು ಚರ್ಯೆ. This was everyday habit for that man of God. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, My dearly brothers and sisters, ಇಲ್ಲಿ ಬಂದ ನನ್ನ ಜನರು, my people. ಕನ್ನಡ ಬಹಳ ಚೆನ್ನಾಗಿದೆ. very beautiful in ಈವಿಲ್ ವೇ ಅನ್ನೋದಕ್ಕಿಂತಲೂ ದುರ್ನಡತೆ ಅಂತೆ, ದುರ್ನಡತೆ, ಕೆಟ್ಟ ನಡತೆ, ದುರ್ನಡತೆ. ಕನ್ನಡದಲ್ಲಿ ಕೆಲವು ಶಬ್ದ ಬಹಳ ಜೋರಾಗಿದೆ. Some words in Kannada very strong. ಕನ್ನಡ ಬಹಳ ರಿಚ್ ಲ್ಯಾಂಗ್ವೇಜ್, ನಮ್ಗೆ ಗೊತ್ತಿಲ್ಲ ಅಷ್ಟೇ. Kannada is very rich language. ಈಗ ನೋಡಿ, ರೈಚಸ್ನೆಸ್ ಇಂಗ್ಲೀಷ್ನಲ್ಲಿ ಒಂದು ಶಬ್ದ ಅಲ್ವಾ, ರೈಚಸ್. ಕನ್ನಡದಲ್ಲಿ 4 ಅರ್ಥ ಇದೆ. Righteousness is only one word in English. ಒಂದು ಧರ್ಮ. ಈ Kannada there are 4 meanings for righteousness. ಒಂದು ಧರ್ಮ, ಇದನ್ನು ಧರ್ಮ ಅಂತ ಕರೀತಾನೆ ರೈಚಸ್ನೆಸ್ಗೆ. ಧರ್ಮ ಅಂದರೆ ಒಂದು ಜಾತಿ, ಯಾವ ಧರ್ಮದವನು ನೀನು ಅಂತ ಕೇಳ್ತಾನೆ. ಧರ್ಮ ಅಂತ ಹೇಳುವಾಗ ಯಾವುದು ಅನೇಕ ಧರ್ಮ. ಎರಡನೇದು ಧರ್ಮ ಅಂದರೆ ಕರ್ತವ್ಯ. ಇದು ನನ್ನ ಧರ್ಮಪ್ಪ, ನಮ್ಮ ತಂದೆ ತಾಯಿಗಳನ್ನು ನೋಡಿದ್ ನಮ್ಮ ಧರ್ಮ, ನೋಡಿ ಧರ್ಮ, ಕರ್ತವ್ಯ, ಡ್ಯೂಟಿ. ಡ್ಯೂಟಿ. ಎರಡನೇದಾಗಿ ಧರ್ಮ ಅಂದರೆ ದಾನ ಕೊಡೋದು, ಧರ್ಮ ಅಂತ ಹೇಳುವಾಗ ಕೆಲವು ಸಾರಿ ಇಟ್ಸ್ ಗಿವಿಂಗ್ ಆರ್ಮ್ಸ್. ಆಮೇಲೆ ಮೂರನೇದಾಗಿ ಧರ್ಮ ಅಂದರೆ ನೀತಿ. ನೋಡಿ 4 ಅರ್ಥ ಇದೆ ಇದಕ್ಕೆ. ಧರ್ಮ ಮೀನ್ಸ್ ರೈಚಸ್. ಇಂಗ್ಲೀಷ್ನಲ್ಲಿ ಎಷ್ಟಿದೆ? ಒಂದೇ, ರೈಚಸ್ನೆಸ್. ಇಂಗ್ಲೀಷ್ನಲ್ಲಿ ಒಂದೇ ಶಬ್ದ ರೈಚಸ್ನೆಸ್ ಅಂತ. ಇಂಗ್ಲೀಷ್ ಓದೋದು ಒಳ್ಳೆಯದು, ನಾವು ಇಂಗ್ಲೀಷ್ ಪ್ರೀತಿ ಇರೋದು ಒಳ್ಳೆಯದು. ಬೇರೆ ದೇಶಗಳಿಗೆ ಹೋದರೆ, ಬೇರೆ ಊರುಗಳಿಗೆ ಹೋದರೆ ಪ್ರಸಂಗ ಮಾಡಲಿಕ್ಕಾಗುತ್ತೆ. ಆದರೆ ಕನ್ನಡವನ್ನು ಮರೆತು ಬಿಡೋದು ಕೂಡ ಒಳ್ಳೆಯದಲ್ಲ. ನಾನು 2 ಬೈಬಲ್ ಓದ್ತೇನೆ, ಇಲ್ಲಿ ಓದ್ತೇನೆ, ಬಿಡಬಾರ್ದು, ಎರಡೂ ಓದ್ತೇನೆ. ಅದರಿಂದ ನನಗೆ ಎರಡು ಕೂಡ ನನಗೆ ಚಾಲ್ತಿ ಇದೆ. 2 ಕೂಡ ನಾನು ಓದ್ತೇನೆ. ಆದರೆ ಒಂದು ಕಾಲದಲ್ಲಿ ನಾನು ಅಂದುಕೊಂಡಿದ್ದೆ ಕರ್ನಾಟಕದಲ್ಲಿ ನಾನು ಇಂಗ್ಲೀಷ್ನಲ್ಲಿ ಮಾತಾಡಬಾರ್ದು ಅಂತ. ಅದಕ್ಕೆ ಒಂದು ಅರ್ಥ ಇದೆ. ನಮ್ಮ ಫಾರಿನ್ನವರು ಬಂದು ಕನ್ನಡ ಕಲಿತು ನಮಗೆ ಕನ್ನಡದಲ್ಲಿ ಪ್ರಸಂಗ ಮಾಡಿದ್ರು. ನಾವು ಇಂಗ್ಲೀಷ್ ಕಲಿತು ಒಂದು ಭಾಷಾಂತರ ಪಕ್ಕದಲ್ಲಿ ಇಟ್ಕೊಂಡು ಐ ಡೋಂಟ್ ನೋ ಕನ್ನಡ, ಐ ಆಮ್ ವೆರಿ ಸಾರಿ ಅಂತ ಹೇಳಿಕೊಂಡು, ಇದು ಕೂಡ ಒಂದು ರೀತಿಯ ಏನು ಹೇಳಬೇಕೋ ಗೊತ್ತಿಲ್ಲ, ಇರಲಿ.
So foreigners come, when they come, they can't speak Kannada, they will have a translator. We are born here, brought up in Kannada, Kannada schools, learn Kannada, but we keep somebody translate. We speak English and somebody to ಇದು translate. ಕೂಡ for us. ಒಳ್ಳೆ ನಡತೆ ಅಲ್ಲ. This ಇದು is also ಒಳ್ಳೆ not ನಡತೆ good ಅಲ್ಲ. thing. ನೋಡಿ, ಇದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು. ಅದಕ್ಕಾಗಿ ಪರಮಗೀತದಲ್ಲಿ ಬರೆಯಲ್ಪಟ್ಟಿದೆ, ತೋಟಗಳನ್ನು ಹಾಳು ಮಾಡುವ ನರಿಗಳನ್ನು ಹಿಡಿಯಿರಿ ಮತ್ತೆ ಅದರ ಮರಿಗಳನ್ನು ಹಿಡಿಯಿರಿ ಅಂತ ಹೇಳ್ತಾನೆ. In Song of Solomon it says that catch the foxes and the little foxes. ಲಿಟಲ್ ಫಾಕ್ಸ್ ವಾಟ್ ಇಟ್ ಡಸ್ ಅಂತ ನಮ್ಮ ಅನಿಸಿಕೆ, ಬಟ್ ಅದು ವೆರಿ ಡೇಂಜರ್. ನಾವೇನಂತೇವೆ, ನರಿ ಮರಿಗಳು ಏನು ಅವಾಯ್ಡ್ ಅದು ಮಾಡ್ತಾರೆ, ವೆರಿ ಡೇಂಜರಸ್ ಅಂತ. ಹೆಂಗಂದ್ರೆ ಅವ್ರು ಬಹಳ ಈ ನರಿಗಳು ದ್ರಾಕ್ಷಿ ಹಣ್ಣು ತಿನ್ನುತ್ತೆ, ತಿಂದ್ರೆ ತಿರುಗಿ ಬರುತ್ತೆ, ಏನು ತೊಂದರೆ ಇಲ್ಲ, ಮೇಲೆ ತಿಂದ್ರೆ ಏನು ಪರವಾಗಿಲ್ಲ. ಇದು ರೂಟ್ ತಿಂತದಂತೆ, ಯಾವುದು ಮರಿಗಳು, ಅದಕ್ಕೆ ಹತ್ತಕ್ಕಾಗಲ್ಲ, ಅದರ ರೂಟ್ ತಿಂತಾ ಇರ್ತದೆ, ಹಸಿ ಇರುವ ರೂಟ್ ತಿಂತದೆ ದ್ರಾಕ್ಷಿ ತೋಟ. foxes will eat the grapes and the little foxes will eat the roots. ಯಾವುದು So danger? whole plant is gone. ನಾವು ದೊಡ್ಡ ದೊಡ್ಡ ಪಾಪ ಎಲ್ಲ ಅರಿಕೆ ಮಾಡಿದ್ದೇವೆ, ಈ ಚಿಕ್ಕ ಚಿಕ್ಕದೆಲ್ಲ ಒಳಗೇ ಇರುತ್ತೆ ಅಲ್ಲೇ. We confess big sins, but we don't want to speak about our small ಅಂದ್ರೆ ಇಲ್ಲಿ sins. ಹೇಳ್ತದೆ, if my people who are called by name will humble themselves and pray and seek my face and turn from their wicked ways, then I will hear from heaven. Then I will hear them from heaven. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸುತ್ತೇನೆ. ನಡತೆ ಇದು ನಾವು ಆಗಾಗ ದೇವರ ಸನ್ನಿಧಿಯಲ್ಲಿ ಹೋಗಿ ಮಾಡತಕ್ಕ ಒಂದು ಇಂಪಾರ್ಟೆಂಟ್ ಥಿಂಗ್. ವಿ ನೀಡ್ ಟು ಸರ್ಚ್ ಅವರ್ ಲೈಫ್ ಎವ್ರಿ ಡೇ. ನಾವು ನಮ್ಮ ಪ್ರತಿ ದಿವಸ ನಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳಬೇಕು. And humble ourselves. ನಮ್ಮನ್ನು ನಾವು We ತಗ್ಗಿಸಿಕೊಳ್ಳಬೇಕು. should not exalt ourselves before God. ದೇವರ ಮುಂದೆ ನಮ್ಮನ್ನು ಹೆಚ್ಚಿಸಿಕೊಳ್ಳಬಾರ್ದು. We must be able to say that I am nothing, O Lord. ದೇವರೇ, ನಾನು ನಿನ್ನ ಮುಂದೆ ನಾನು ಏನಲ್ಲ ಸ್ವಾಮಿ, I have nothing ನನ್ನಲ್ಲಿ ಏನೂ ಇಲ್ಲ and ಸ್ವಾಮಿ, I can do nothing. ಮತ್ತು ನಾನೇನು ಮಾಡಲಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ. If you are compassionate God, you are a compassionate God, ದೇವರೇ, ನೀನು ಕನಿಕರುಳ್ಳಂತ ದೇವರು, and have mercy upon me and ದೇವರೇ, give your grace ನನ್ನ for the ಮೇಲೆ day. ಕರುಣೆ ಇಡು, ಕೃಪೆ ಕೊಡು ಸ್ವಾಮಿ. Give me your grace for the day. ಕರ್ತನೆ, ಈ ದಿವಸಕ್ಕಾಗಿ ನಿನ್ನ ಕೃಪೆ ನನಗೆ ಕೊಡು ಸ್ವಾಮಿ. When we seek the presence of God with prayer, ನಾವು ಪ್ರಾರ್ಥನೆಯೊಟ್ಟಿಗೆ ದೇವರ I ಸನ್ನಿಧಾನದಲ್ಲಿ assure you, as a servant of God, God will give His grace without grumbling or any saying any word. ನಾವು ನೋಡ್ತೇವೆ, ಯಾವುದೇ ಒಂದು ಗುಣಗುಟ್ಟದೆ, ಯಾವುದೇ ವಿರುದ್ಧ ಮಾತಾಡದೆ ಕರ್ತನ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳುವುದಾಗಿದ್ದರೆ ತನ್ನ ಕೃಪೆಯನ್ನು ಆತನು ಕೊಡುವನಾಗಿದ್ದಾನೆ. He will never say no to you. ಇಲ್ಲ ಅಂತ ಹೇಳೋದಲ್ರಿ. When the grace of God comes upon us, ದೇವರ ಕೃಪೆಯು ನಮ್ಮ ಮೇಲೆ ಬರುವಾಗ we will feel something different. ನಾವು ಏನೋ ಒಂದು ವಿಶೇಷ And ಬದಲಾವಣೆ, we'll feel like spiritual giants. ನಾವು ಆತ್ಮಿಕ ಉನ್ನತ ಪುರುಷರಂತೆ No fear at all about anything. ಭಯವೂ ಇರುವುದಿಲ್ಲ. No fear at all. ನಮ್ಮಲ್ಲಿ ಯಾವುದೇ ಭಯ ಇರುವುದಿಲ್ಲ. Always we will be courageous to do the work of God. ದೇವರ ಕಾರ್ಯಗಳನ್ನು ಮಾಡುವುದಕ್ಕೆ ಯಾವಾಗಲೂ ಧೈರ್ಯವುಳ್ಳವರಾಗಿರ್ತೇವೆ. Even when we are praying for the sick, ನಾವು ರೋಗಿಗಳಿಗೋಸ್ಕರ ಪ್ರಾರ್ಥನೆ ಮಾಡುವಾಗಲೂ, and whenever we bring any request before God in prayer, ನಾವು ಪ್ರಾರ್ಥನೆಯಲ್ಲಿ ನಮ್ಮ ಯಾವುದೇ ಒಂದು ಬೇಡಿಕೆ ದೇವರ ಮುಂದೆ ಇಡುವುದಾಗಿದ್ದರು, our people, our God will hear our prayers. ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾನೆ. I began to tell to those people who came from Bangalore, ಬೆಂಗಳೂರಿನಲ್ಲಿ ಬಂದಂತಹ ಜನರಿಗೆ because we the Christians are not turning to God and living away or putting out from us all the evil things and wicked things, ನಾವು ಕ್ರೈಸ್ತರಾದ ನಾವು ನಮ್ಮೆಲ್ಲ ಕೆಟ್ಟ ನಡತೆಗಳನ್ನು ಬಿಟ್ಟು ಬಿಡದೇ ಇರೋ ಕಾರಣ our prayer will not be heard in ನಮ್ಮ heaven. ಪ್ರಾರ್ಥನೆಗಳು ದೇವರ ಸನ್ನಿಧಾನದಲ್ಲಿ We ಕೇಳಲ್ಪಡ್ತಾ ಇಲ್ಲ. are not able to bring God's blessing upon this nation. ಈ ದೇಶದ ಮೇಲೆ ದೇವರ ಕೃಪೆಯನ್ನು ನಾವು And ತಂದಿಲ್ಲ. even the healing when people are dying in COVID-19. ನಾನು ಕೋವಿಡ್-19 ಮೂಲಕವಾಗಿ ಜನರು ಸಾಯ್ತಾ ಇರುವಾಗ, If so many people
died, ಇಷ್ಟು it is ಜನರು because of these lazy Christians. ನಾವು ನೋಡ್ತೇವೆ ಸೋಮಾರಿಗಳಾದ ಕ್ರೈಸ್ತರ ಮುಖಾಂತರವಾಗಿ ಅಂತ ನಾನು ನಂಬ್ತೇನೆ. One day we have to give answer for all these things. ಅದೆಲ್ಲ ಸಂಗತಿಗಳಿಗೆ ದೇವರ ಮುಂದೆ ನಾವು ಉತ್ತರ How ಕೊಡಬೇಕು. we spend our each day. ನಾವು ಪ್ರತಿ ದಿವಸ ನಾವು ಯಾವ ರೀತಿ ಸಮಯ How we ಕಳೆದಿದ್ದೇವೆ. came to the presence of God. ನಾವು ದೇವರ ಸನ್ನಿಧಿಗೆ ನಾವು ಹೇಗೆ ಬಂದಿದ್ದೇವೆ. How we walked with our in righteous way with our people. ಮತ್ತು ನಮ್ಮ ಜನರ ಜೊತೆಗೆ ನಾವು ಯಾವ ರೀತಿ ನೀತಿಯಿಂದ ವರ್ತಿಸಿದ್ದೇವೆ. And how we worked in wickedly in our church. ನಮ್ಮ ಸಭೆಗಳೊಳಗೆ ನಾವು ಹೇಗೆ ನಾವು ಕೆಟ್ಟವರ ರೀತಿಯಿಂದ ನಾವು ಕೆಟ್ಟದಾಗಿ How ನಾವು we ವರ್ತಿಸಿದ್ದೇವೆ. tried to destroy the lives of others. ಬೇರೆ ಜನರ ಜೀವನಗಳನ್ನು ನಾವು ಹೇಗೆ In ನಾವು ನಾಶ creating ಮಾಡಿದ್ದೇವೆ. all unwanted things ಎಲ್ಲ ತಪ್ಪಾದ and ಸಂಗತಿಗಳನ್ನು ಮಾಡುವ false accusation. ಮತ್ತು ಸುಳ್ಳಾದ ಒಂದು ಅವರ ಮೇಲೆ ದೂರುಗಳನ್ನು ಹೇಳೋದ್ರ ಮೂಲಕವಾಗಿ This will be counted in heaven. ಇದೆಲ್ಲ ಪರಲೋಕದಲ್ಲಿ ದೇವರು ಎಣಿಸ್ತಾನ್ರಿ. One day we have to answer ನಾವು ದೇವರ ಮುಂದೆ ಒಂದು ದಿವಸ ಉತ್ತರ ಕೊಡ್ಬೇಕು. day of judgment. ನ್ಯಾಯ ತೀರ್ಪಿನ ದಿವಸದಲ್ಲಿ ಉತ್ತರ We cannot escape. ನಾವು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಒಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾವು ಬಿಲಿವರ್ಸ್ ಅಂತ ಕರೆಯಲ್ಪಡ್ತೇವೆ. When we call ourselves believers, ಯಾರು ನಂಬ್ತಾನ ಅವನು ಬಿಲಿವರ್. anybody believes he is a believer. Who believes is called believer. Anybody believes It he is a doesn't believer. matter. ಇದು ಅವರ ಅಂತವರಾಗಿರಲಿ. ಯಾರು ಯೇಸು ನಂಬ್ತಾರ ಅವನು ಯೇಸುನ ಬಿಲಿವರ್. Anybody ಅವನು ರಕ್ಷಣೆ ಹೊಂದಿದಾನೋ ಬಿಡುಗಡೆ ಹೊಂದಿದಾನೋ ಅದು ಸೆಕೆಂಡ್ರಿ. Is he really saved? Is he delivered from wrong things? We don't know. ಇವತ್ತು ರಕ್ಷಣೆ ಅಂದ್ರೆ ಬಹಳ ಸುಲಭ ಆಗ್ಬಿಟ್ಟಿದೆ. So many times salvation means that's so easy we take. ಆ ಪವಿತ್ರಾತ್ಮನ ತುಂಬಲ್ಪಡೋದಂದ್ರೆ ಬಹಳ ಸುಲಭ. And it is very easy to be filled with the Holy ಲೀಡ್ Spirit. ಮಾಡೋರು ಒಂದು 4 ಲೈನ್ ಅನ್ಯ ಭಾಷೆ ಮಾತಾಡ್ತಾರೆ. So 4 line speaking in tongues. ನಾವು ಈ ಸ್ಪೀಕ್ ಅಂತಾರೆ. ಅವ್ರು ಇವನೇನು ಹೇಳ್ಕೊಟ್ಟಿದ್ರೆ ಅದಕ್ಕೆ ಸ್ಪೀಕ್ ಮಾಡ್ತಾರೆ. So they will be saying speak. They will speak. You received Holy Spirit. Go. There you receive the Holy Spirit. You go. They say. ಬಂದೇ ಇಲ್ಲ. ಹೊಂದಿಲೇ ಇಲ್ಲ. ಅಷ್ಟು ಸುಲಭನೂ ಇಲ್ಲ. That is not so easy to receive the Holy Spirit. ಪವಿತ್ರಾತ್ಮನ ಸ್ನಾನ ಹೊಂದಬೇಕಾದ್ರೆ ಮೊದಲು ಅವನು ತನ್ನನ್ನು ಚೆಕ್ಅಪ್ ಮಾಡ್ಕೊಳ್ಬೇಕು. ಅಷ್ಟು ಸುಲಭ ಇಲ್ಲ. He need to search his life. He has to search and his repent life. for his sins. ತನ್ನ ಪಾಪಗಳಿಗಾಗಿ ಆತನ ಪಶ್ಚಾತ್ತಾಪ ಪಡಬೇಕ್ರಿ. ತನ್ನನ್ನು ಶುದ್ಧೀಕರಿಸಿಕೊಳ್ಬೇಕು. ಸುಮ್ಮನೆ ಬಂದ್ಬಿಡಲ್ಲ. ನೀನು ಸ್ಪೀಕ್ ಅನ್ಕೊಳ್ಳಿ ಅವನು ಸ್ಪೀಕ್ ಮಾಡಿ ಪವಿತ್ರಾತ್ಮ ಬಂತಂತ ಹೇಳಿಕ್ಕೆ ಇದು ಬಹಳ ಸುಲಭ ಆಗ್ಬಿಟ್ಟಿದೆ ಈಗ. So living in sin, they say he is baptized. When the Spirit of God comes upon us, our lives will be transformed. ಆತ್ಮನು ನಮ್ಮ ಜೀವನದಲ್ಲಿ ಬಂದಾಗ ನಮ್ಮ ಜೀವನ. But many people who say that I am filled with the Holy Spirit, not at all his life got transformed. ನಾನು ನೋಡ್ತೇವೆ ಅನೇಕರು ಪವಿತ್ರಾತ್ಮ ತುಂಬಲ್ಪಟ್ಟು ಹೇಳ್ತಾರೆ ಅವರ ಜೀವನ ಬದಲಾಗಿಲ್ಲ. But he speaks in ಆದ್ರೆ ಅನ್ಯ ಭಾಷೆಯಲ್ಲಿ ಮಾತಾಡ್ತಾರೆ. It doesn't matter. ಅದಿರ್ಲಿ ಅದೇನೇ ಇದ್ದಿರ್ಬೋದು. ಈ ಸಿನಿಮಾದಲ್ಲಿ ಕೂಡ ಅರಬ್ ಭಾಷೆ ಬೇಕಾದ್ರೆ ಮಾತಾಡ್ತಾರೆ. ಅವ್ರು ಏನೋ ಒಬ್ಬರು ಬಡ ಅಂತಾರೆ. ಸಿನಿಮಾದಲ್ಲಿ ಕೂಡ ಅವರು ಆ ಒಂದು ಬೇರೆ ಈ ಭಾಷೆ ಏನಂತ ಯಾರಿಗೂ ಗೊತ್ತಾಗಲ್ಲ. ಇದರಲ್ಲಿ ಮೋಸ ಹೋಗ್ಲಿಕ್ಕೆ ಬಹಳ ಸುಲಭ ಇದೆ. ಅವರಿಗೆ ಇದು ಬಹಳ ಸರಳ ಆಗ್ಬಿಟ್ಟಿದ್ರಿ ಈ ದಿವಸಗಳಲ್ಲಿ. Again I will come to the point. Again I'll come to when we turn from our wicked ways. ನಾವು ನಮ್ಮ ಕೆಟ್ಟ ನಡತೆ ದುಷ್ಟ ನಡತೆ ಬಿಟ್ಟು ತಿರುಗಿಕೊಳ್ಳೋದಾಗಿದ್ದರೆ. Thirst for the righteous and holy life. ನಾವು ನೋಡ್ತೇವೆ ನೀತಿಗಾಗಿಯೂ ಆತನ ಪರಿಶುದ್ಧತೆಗಾಗಿಯೂ ಬಯಸುವುದಾಗಿದ್ದರೆ. Such people are eligible to receive the Holy Spirit baptism. ಅಂತ ಜನರು ಪವಿತ್ರಾತ್ಮನನ್ನು ಹೊಂದಿಕೊಳ್ಳಲಿಕ್ಕೆ. ಯೇಸು ಸ್ವಾಮಿ ಸಾಧಾರಣ ಒಳ ಅರ್ಥದಿಂದ ಹೆಚ್ಚು ಮಾತಾಡಿದ್ದು ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿ ಅಂತ ಕನ್ನಡದವರು ಹೇಳಿದ್ದಾರೆ. ಬಟ್ ಇಂಗ್ಲಿಷ್ ಹೇಳ್ತಾರೆ ದೇ ಶಾಲ್ ಬಿ ಫಿಲ್ಡ್ ಅಂತ. Who will be filled? Jesus, when Jesus speaks, he will speak with the people, those who are standing before, they never have conviction of their sins. Who are thirsty for his righteousness, they shall be filled. They don't have thirst and hunger for the righteous life. ಯಾರಿಗೆ ನೀತಿಗೆ ಹಸಿದು ಅವರ ಬಗ್ಗೆ ನಿರಡಿಕೆ ಇಲ್ಲದೆ ಇರೋದಾಗಿದ್ದಾರೆ. Such people will come and stand before. ಅವರು ಬಂದು ಎದುರುಗಡೆ ನಿಲ್ತಾರೆ. He will teach you in 4 lines tongues. 4 ಲೈನ್ಗಳ ಅನ್ಯ ಭಾಷೆ ಅವರು ಹೇಳ್ಕೊಡ್ತಾರೆ. Okay, now you say ಸ್ತೋತ್ರ ಸ್ತೋತ್ರ ಸ್ತೋತ್ರ. ನೀವು ಈಗ ಸ್ತೋತ್ರ ಸ್ತೋತ್ರ ಅಂತ ಹೇಳ. ನೀವು 5 ನಿಮಿಷ ಬಿಡದೆ ಸ್ತೋತ್ರ ಹೇಳ್ರಿ, ಆಮೇಲೆ ಆಗುತ್ತೆ. 5 ನಿಮಿಷ ಅದು ಆ ಸ್ತೋತ್ರ ಹೇಳ್ತಾ ಹೋದ್ರೆ ಅದು yes it is coming ಅಂತಾರೆ. ಬಂತ ಅಂತ ಹೇಳಿ ಎಂತ ಡಿಸೆಪ್ಷನ್ ಅಂಟ್ರಿ ನೋಡ್ರಿ. ಎಂತ ನಮ್ಮ ಲೈಫ್ ಚೇಂಜ್ ಆಗದೆ ಇರುವುದಕ್ಕೆ this is the reason we are not really and truly filled with the Holy Spirit.
ನಾವು ನಿಜವಾಗಿ ಈ ರೀತಿ ಮಾಡುವುದಾಗಿದ್ರೆ ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರಲ್ಲ. If we are filled with the Holy Spirit, ನಾವು ನಿಜವಾಗಿ the Spirit of God brings always the conviction of sin. ಪವಿತ್ರಾತ್ಮ ಯಾವಾಗಲೂ ಪಾಪದ ಬಗ್ಗೆ ಒಂದು ಅರ್ಹನು ನಮ್ಮಲ್ಲಿ ಹುಟ್ಟಿಸುತ್ತಾನೆ. ಇವತ್ತು ನಾವು ಬಿಲಿವರ್ಸ್ ಅಂತೇವೆ. This time we call ourselves believers. ಕಷ್ಟಪಟ್ಟು ಒಂದು ಸಭೆ ಸ್ಥಾಪನೆ ಮಾಡ್ತೇವೆ, ಒಬ್ಬ ಪಾಸ್ಟರ್ ನೇಮಿಸ್ತೇವೆ, 4 ದಿನ ಆದಮೇಲೆ ಆ ಪಾಸ್ಟರ್ ಸಭೆನೇ ಹೊಡ್ಕೊಂಡು ಹೋಗ್ತಾನೆ. So we go and establish a church and we appoint a pastor. How can he do if he is filled with the Holy Spirit? Go and open another church. That's how the Spirit of God brings conviction in him. ದೇವರಾತ್ಮನ ಅವನೊಳಗೆ ಅದು ಪಾಪದ There is no conviction at all. He never say that I committed mistake. ನಾನು ತಪ್ಪು ಮಾಡಿದ್ದೇನೆ ಅಂತ ಅವನು ಹೇಳುವುದೇ ಇಲ್ಲ. But one day will come before the judgment seat of God. When you stand, God says you were a culprit. ಮತ್ತು ಅಲ್ಲಿ ದೇವರ ನ್ಯಾಯ ತೀರ್ಪಿನ ಮುಂದೆ ದಿವಸ ನಿಂತುಕೊಳ್ಳುವಾಗ ದೇವರು ಹೇಳ್ತಾನೆ, ನೀನು you were a deceiver. ನೀನು ಮೋಸಗಾರ. Jacob deceived his father when he was old. ಯಾಕೋಬನು ತನ್ನ ತಂದೆ ಬಹಳ ಮುದುಕನಾಗಿರುವಾಗ ಅವರಿಗೆ ಮೋಸ ಮಾಡಿದ. He received his brother's blessing. ತನ್ನ ಸಹೋದರನಿಗೆ ಬರಬೇಕಾಗಿದ್ದ ಆಶೀರ್ವಾದ ಪಡ್ಕೊಂಡು When he became old, ಅವನು ಮುದುಕನಾದ. his own children came ಅವನ ಸ್ವಂತ ಮಕ್ಕಳು ಬಂದು and deceived him. ಅವನನ್ನು ಮೋಸಗೊಳಿಸಿದರು. They brought the cloth of Joseph. ಯೋಸೇಫನ ಒಂದು ಬಟ್ಟೆ ತೆಗೆದುಕೊಂಡು ತೋರಿಸ್ತಾರೆ. We got it on the road. ನಾವು ರಸ್ತೆಯಲ್ಲಿ ಇದು ಸಿಕ್ತಿದ್ದು ಬಟ್ಟೆ. Some wild animal might have killed him. ಒಂದು ವೇಳೆ ಯಾವುದೋ ಒಂದು ಕ್ರೂರ ಪ್ರಾಣಿಯನ್ನು ಕೊಂದಿರಬಹುದು ಎಂಬುದಾಗಿ ಹೇಳ್ಕೊಂಡ್ರು. ಮುದುಕ, ನಿಮ್ಮಪ್ಪ ಮುದುಕ ಆಗಿದ್ದಾಗ ನೀನು ಮೋಸ ಮಾಡಿದ್ಯಾ, ಈಗ ನೀನು ಮುದುಕ ಆಗಿದ್ಯಾ, ನಿನ್ನ ಮಕ್ಕಳು ಮಾಡ್ತಾರೆ ನೋಡ. ನೀನು ನಿನ್ನ ತಂದೆ ಮುದುಕ ಆದಾಗ ನಿನ್ನ ತಂದೆಗೆ ಮೋಸ ಮಾಡಿದ್ದಿ, ಈಗ ಮುದುಕನಾಗಿದ್ದಿ, ನಿನ್ನ ಮಕ್ಕಳು ನಿನಗೆ ಮೋಸ ಮಾಡ್ತಾ ಇದ್ದ. ಅವನ ಅತ್ತ, ಅವನ ದೊಡ್ಡ ಮಗ ಬಂದು ಕೇಳಿದಾಗ ಅವನ ಅತ್ತ ಇಸಾಕನು ತನ್ನ ಹಿರಿಮಗ ಬಂದು ಏಸಾವನ್ನು ಕೇಳಿದಾಗ ಅವನ ಅತ್ತ, ಅವರ ಅಣ್ಣ ಅತ್ತ, ಇದು ಒಂದೇ ಆಶೀರ್ವಾದ ಇದ್ದದ ಸ್ವಾಮಿ ಅಂತ ಕೇಳಿದ. ಅಣ್ಣ ಅಪ್ಪ ಒಂದೇ ಆಶೀರ್ವಾದ ಇದ್ದದ. Is there only one blessing, Lord, Father, please bless me also. ಇಲ್ಲಿ ಇವನು ಅಳ್ತಾ ಇದ್ದಾನೆ ಈಗ. ನಾವು ಜೇಕಬ್ What we sow we have to reap one day. ನಾವೇನು ಬಿತ್ತುತ್ತೇವೆ ಒಂದು ದಿವಸ ಕೊಯ್ಲೇಬೇಕ್ರಿ. We can't keep quiet. ನಾವು ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ. If we keep quiet, one day will come. ನಾವು ಸುಮ್ಮನೆ ಇರೋದಾಗಿದ್ರೆ ಒಂದು ದಿವಸ God's judgment will come. ಸತ್ತ ಮೇಲೆಲ್ಲ ಕೆಲವರು ಹೇಳ್ತಾರೆ ಸತ್ತ ಮೇಲೆ ನೋಡ್ಕೊಳ್ಳೋಣ ಬಿಡು ಅಂತ. ಇಲ್ಲ ಇಲ್ಲ, ಇಲ್ಲೇ ಬರುತ್ತೆ ನ್ಯಾಯ ತೀರ್ಪು ಬರ್ತದೆ. God's judgment will come on this earth itself. ಯಾಕೋಬನಿಗೆ ಬಂದಿಲ್ವಾ? Did it not come to Jacob? ಅವನ ಅಪ್ಪಗೆ ಇವನು ಮೋಸ ಮಾಡಿದ, ಇವನ ಮಕ್ಕಳು ಇವರು ಅವರ ಅಪ್ಪನಿಗೆ ಮೋಸ ಮಾಡಿದ. ಅದು ಕಂಟಿನ್ಯೂ ಆಗುತ್ತೆ. Father, now his children deceived him. ಆ ಚೈನ್ ಬ್ರೇಕ್ ಆಗಬೇಕು ನಮ್ಮ ಲೈಫಲ್ಲಿ. ದೇವರ ಕಡೆಗೆ ತಿರುಗಿಕೊಂಡಿದ್ರೆ ನಮ್ಮ ಲೈಫ್ನಲ್ಲಿ ಅದು ಬ್ರೇಕ್ ಆಗಬೇಕು. ವಿ ಶುಡ್ ಬಿ ಎ ನ್ಯೂ ಕ್ರಿಯೇಚರ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. So if you repent before God, that curse has to be broken, that we have to go walk in righteousness. ಅದನ್ನ ದೇವರು ಹೇಳ್ತಾನೆ, I will forgive their sin and heal their land. ಅವರ ಪಾಪಗಳನ್ನು ಕ್ಷಮಿಸುವುದು ಅಷ್ಟೇ ಅಲ್ಲದೆ ಅವರ ದೇಶವನ್ನು ಗುಣಪಡಿಸಬೇಕು. ಇವತ್ತು ದೇವ ಜನರು ತಮ್ಮ ತಪ್ಪುಗಳನ್ನು ಹುಡುಕಿಕೊಂಡು ದೇವರ ಕಡೆ ತಿರುಕೊಂಡ್ರೆ, ತಮ್ಮ ದುರ್ನಡತೆಯನ್ನು ಬಿಟ್ಟುಬಿಟ್ರೆ, ದೇವರು ಇವತ್ತು ನಮ್ಮ ದೇಶದಲ್ಲಿ ಕೊರೋನಾ ಒಂದು ಕೇಸ್ ಇಲ್ಲದಾಗ ಮಾಡ್ತಾನೆ. ನಾವು ಪಾಪಗಳಿಗೆ when we repent of our sins, God will take away this COVID-19 out of our nation. ಅಂತ ಚಾಲೆಂಜಿಂಗ್ ನಮ್ಮಲ್ಲಿ ಇನ್ನೂ ಬರಲಿಲ್ಲ. ಅಂತ ಚಾಲೆಂಜ್, and that challenge has not yet come to us till now. ಅರ್ಥ ನಮಗೆ ವಿಕೆಟ್ ವೇ ಬಿಡಲಿಕ್ಕೆ ಮನಸ್ಸಿಲ್ಲ. We have to walk in our wicked ways. ದೇವರು ಹೇಳ್ತಾರೆ, ಆದರೆ ನಮಗೆ ಇಷ್ಟ ಇಲ್ಲ. God is telling us to turn from that, but we are not Those ready that. wicked things will be found dear to our heart. ಆ ಕೆಟ್ಟ ನಡತೆಗಳು ನಮ್ಮ ಹೃದಯಕ್ಕೆ ಬಹಳ ಹತ್ತಿರ ಆಗಿವೆ. We are never like to forget it or put it out from our life. ನಮ್ಮ ಜೀವನದಿಂದ ಅದನ್ನು ತೆಗಿಲಿಕ್ಕೆ ನಮಗೆ ಮನಸ್ಸಿಲ್ರಿ. So turn to God. ದೇವರ ಕಡೆಗೆ ತಿರುಗಿಕೊಂಡು and leave in a side or put out from your life all the wicked ways. ಈ ಎಲ್ಲ ಕೆಟ್ಟ ನಡತೆಯನ್ನು ನಮ್ಮ ಜೀವನದಲ್ಲಿ ಕಿತ್ತು ಹೊರಗೆ ಹಾಕಬೇಕ್ರಿ. which will bring greater damage in our life. ನಾವು ತಿರುಗಿಕೊಳ್ಳದೆ ಹೋದರೆ ಕೆಟ್ಟ ನಡತೆ ತೆಗೆದು ದೊಡ್ಡ ಒಂದು ಹೊಡೆತ ನಮ್ಮ ಜೀವನದಲ್ಲಿ ಬೀಳ್ತದ್ರಿ. Let us search our lives before the word of God. ಪರೀಕ್ಷೆ ಮಾಡಿಕೊಳ್ಳೋಣ. Are you willing to turn to God
from our all wicked ways. ನಮ್ಮೆಲ್ಲ ಪಾಪಗಳ ಕೆಟ್ಟ ನಡತೆಗಳ ಬಗ್ಗೆ ನಾವು ತಿರುಗಿಕೊಳ್ಳೋದಕ್ಕೆ ನಾವು ಸಿದ್ಧರಿದ್ದೆವು. If we are willing, God will hear our prayers. ನಾವು ಸಿದ್ಧವಾಗಿದ್ದರೆ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾನೆ. And He will heal our nation. ನಮ್ಮ ದೇಶವನ್ನೇ ಆತನು ಗುಣಪಡಿಸುತ್ತಾನೆ. Heal our nation. ನಮ್ಮ ದೇಶವನ್ನು ಆತನು ಗುಣಪಡಿಸುತ್ತಾನೆ. I used to get a lot of calls from Andhra Pradesh, especially from Visakhapatnam. Many pastors died in that place because of the COVID-19. ಆಂಧ್ರ ಪ್ರದೇಶದಿಂದ ಅನೇಕ ಫೋನ್ ಕರೆಗಳನ್ನು ಬರ್ತಾ ಇದ್ದು, ವಿಶೇಷವಾಗಿ ವಿಶಾಖಪಟ್ಟಣದಿಂದ, ಮತ್ತು ಅನೇಕ ಪಾಸ್ಟರ್ಗಳು ಈ ಕೋವಿಡ್-19 ಸತ್ತರು. ನಾವು ದೇವರಲ್ಲಿ ನಮ್ಮನ್ನು ಸಂಪೂರ್ಣ ಸಮರ್ಪಿಸಿಕೊಂಡಿದ್ದರೆ ಯಾವ ರೋಗ ಕೂಡ ನಮ್ಮನ್ನು ಮುಟ್ಟದಂತೆ ದೇವರು ಕಾಪಾಡ್ತಾರೆ. When we really dedicate ourselves to God, God will not allow any disease to touch us. One of the doctors who was sent to African country to treat the very deadly disease. ಒಬ್ಬ ಡಾಕ್ಟರು ಅವರು ಆಫ್ರಿಕಾ ದೇಶಕ್ಕೆ ಕಳಿಸಲ್ಪಟ್ಟರು. ಅಲ್ಲಿ ಬಹಳ before him many other doctors and nurses had been sent. ಅವರು ಹೋಗೋದಕ್ಕಿಂತ ಮುಂಚೆ ಅನೇಕ ಡಾಕ್ಟರ್ಗಳು, ನರ್ಸ್ಗಳು ಆಗಲೇ ಆಫ್ರಿಕಾ ದೇಶಕ್ಕೆ. All those people were dead. ಅನೇಕ ಡಾಕ್ಟರ್ಗಳು, ನರ್ಸ್ಗಳು ಸತ್ತು ಹೋಗ್ಬಿಟ್ರು through that disease. ಆ ಒಂದು ರೋಗದಿಂದಲೇ ಸತ್ತು ಹೋಗ್ಬಿಟ್ರು. After that, this very godly a man of God, he was the doctor. ಇದು ಬಹಳಷ್ಟು ದೇವರ ಭಯಪಡುವಂತ he gave them treatment. ಆತ ಡಾಕ್ಟರ್ ಹೋಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡುವಾಗ, and he did not get the disease in his ಅವ್ರಿಗೆ ಯಾವ ರೋಗ ಬರಲಿಲ್ಲರಿ. And all the people, those who were suffering in that country, they were healed. ಮತ್ತು ಆ ದೇಶದಲ್ಲಿ ಆ ರೋಗದಿಂದ ಕಷ್ಟಪಡ್ತಾ ಇದ್ದ he gave them very good treatment. ಅವರಿಗೆ ಒಳ್ಳೆಯ. Then the press people came and asked him a question. Most of the doctors who came to treat these people, they dead. ಇಲ್ಲಿ ಈ ರೋಗಕ್ಕೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಬಂತ ಹೆಚ್ಚಾದ ಡಾಕ್ಟರ್ಗಳು ಅದೇ ರೋಗದಿಂದ ಸತ್ತು ಹೋದರು. But you did not get this disease. What is the secret? He said. ನಿನ್ನ ಒಂದು ರಹಸ್ಯ ಏನು? He said, ಆತನು ಹೇಳಿದ್ದು, in my blood vessels, ನನ್ನ ರಕ್ತನಾಳಗಳಲ್ಲಿ the blood of Jesus is flowing. ಯೇಸುವಿನ ರಕ್ತ ಹರಿತಾ ಇದೆ. If the disease touches to the blood of the Lord Jesus, ಈ ಒಂದು ರಕ್ತಕ್ಕೆ, ಯೇಸುವಿನ it will die immediately. ಆ ರೋಗಾಣು ಮುಟ್ಟುವಾಗ ಅದು ಕೂಡಲೇ ಸತ್ತು. If you want to test, he said, test it. ಒಂದು ವೇಳೆ ನೀವು ಪರೀಕ್ಷೆ ಮಾಡೋದು, he was taken into the lab, ಅವ್ರ ಲ್ಯಾಬ್ ಕರ್ಕೊಂಡು ಹೋದ್ರು, extracted the blood, ಅವರ ರಕ್ತವನ್ನು ತೆಗೆದುಕೊಂಡ್ರು, and sent the virus to that blood. ಆ ರಕ್ತಕ್ಕೆ as soon as ವೈರಸ್ಗಳನ್ನು ಹಾಕುವಾಗ the virus touched to the blood of this man, immediately it died. ಈ ಮನುಷ್ಯನ ರಕ್ತಕ್ಕೆ ಅದು ಮುಟ್ಟಿದ ಕೂಡಲೇ ಆ ರೋಗಾಣುಗಳು ಸತ್ತೋದು. He proved. ಆತನು ಸಿದ್ಧಪಡಿಸಿದ. So one thing we need to remember. ನಾವು ಒಂದು ಸಂಗತಿ ನಾವು ನೆನಪು ಇಟ್ಟುಕೊಳ್ಳಬೇಕು. One word I will read, please. ಮತ್ತು ಒಂದು ಶಬ್ದ ನಾನು ಹೇಳ್ತೇನೆ. In St. John chapter 1, verse 12 and 13. ಒಂದು ಯೋಹಾನ, St. John chapter ಯೋಹಾನನ 1, ಸುವಾರ್ತೆ 12 and 13. But as many as received him, to them he gave the right to become the children of God, to those who believe in his name, who were born not of blood, nor of the will of the flesh, nor of the will of the man, but of God. But of God. ಕನ್ನಡದಲ್ಲಿ ಬಹಳ ಚಂದ ಇದೆ. 12-13ನೇ ವಚನ, ಯೋಹಾನ 1:12-13. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರ ಮೇಲೆ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಲ್ಲಾಗಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಇಲ್ಲಿ ಗಮನಿಸಿರಿ, ದೇವರಿಂದಲೇ ಹುಟ್ಟಿದವರು. ದೇವರಿಂದಲೇ ಹುಟ್ಟಿದವರು. ಅದಕ್ಕೆ ನಾನು ಹೇಳೋದು, ಕನ್ನಡನೂ ಓದಿ ಒಳ್ಳೆಯದು. ದೇವರಿಂದಲೇ ಹುಟ್ಟಿದವರು, ಬೇರೆ ಯಾರಿಂದ ಅಲ್ಲ ಅಂತ. That's why we have to read both the Bibles, Kannada and English. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, shall we make a decision at this moment
to humble ourselves before the Word of God. ಈ ಸಮಯದಲ್ಲಿ ನಾವೊಂದು ನಿರ್ಧಾರ ಮಾಡಿಕೊಳ್ಳೋಣ, ಏನಂದರೆ ದೇವರ ವಾಕ್ಯದ ಮುಂದೆ ನನ್ನನ್ನು ತಗ್ಗಿಸಿಕೊಳ್ತೇನೆ. To receive the grace of God every day. ಪ್ರತಿ ದಿವಸ ದೇವರ ಕೃಪೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ. ಎರಡನೇದಾಗಿ, I Secondly, will turn from my wicked ways. ನನ್ನ ಕೆಟ್ಟ ನಡತೆಯಿಂದ ನನ್ನನ್ನು ನಾನು ತಿರುಗಿಕೊಳ್ಳುತ್ತೇನೆ. And I will make a decision to walk a holy and righteous life. ನಾನು ಪರಿಶುದ್ಧ ಜೀವನ ಜೀವಿಸುವುದಕ್ಕಾಗಿ ನಾನು ನಿರ್ಧಾರ ಮಾಡುತ್ತೇನೆ. If you make this decision ನೀವು ಈ ನಿರ್ಧಾರ ಮಾಡುವುದಾಗಿದ್ದರೆ, according to the word of Jesus Christ, ಯೇಸು they ಕ್ರಿಸ್ತನ shall ವಾಕ್ಯದ be filled. They shall be filled. ನಾವು ನೋಡ್ತೇವೆ, ನೀತಿಗೆ ಹಸಿದು ಬಾಯಾರದವರು ಧನ್ಯರೆಂಬುದಾಗಿ ಹೇಳಿದಂತೆ ಅವರಿಗೆ ತೃಪ್ತಿಯಾಗುವುದು. They shall be filled. ಅವರಿಗೆ ತೃಪ್ತಿಯಾಗುವುದು. So when we are able to receive Holy Spirit inside of our heart and outside upon the body, ಈ ಪವಿತ್ರಾತ್ಮ ನಮ್ಮ ಹೃದಯದ ಒಳಗಡೆ ನಾವು ಸ್ವೀಕಾರ ಮಾಡಿಕೊಳ್ಳುವಾಗ ಮೇಲೆ ನಮ್ಮ ದೇಹದ ಮೇಲೇನು ಕೂಡ ನಾವು, according to the Galatians chapter 4 verse 6, because you are sons, God has sent the Spirit of His Son into your hearts. Into your hearts. ತಂದೆಯು ತನ್ನ ಆ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ವಾಸ ಮಾಡೋದಕ್ಕಾಗಿ ಕಳಿಸಿದನು. And secondly, on the day of Pentecost, ಆ ಪಂಚಾಶತ್ತಮ ದಿವಸದಲ್ಲಿ the Spirit of God came upon us. According to the word of Jesus Christ in Acts of the Apostles chapter 1 verse 8. ಅಪೊಸ್ತಲಕೃತ್ಯ 1:8 ಪ್ರಕಾರವಾಗಿ ಪವಿತ್ರಾತ್ಮನು ಅವರ ಮೇಲೆ ಇಳಿದು ಬಂದನು. Coming in and ಒಳಗೆ coming ಬರುವುದು on. ಮತ್ತು ನಮ್ಮ ಮೇಲೆ ಬರುವುದು ಎರಡು. These two promises were given in the Old Testament in the book of Ezekiel chapter 36 verse 25 to 7. There he says, I will put my spirit within you and cause you to walk in my statutes. ಎಜ್ಕೇಲ 36ರಲ್ಲಿ ನಾವು ನೋಡ್ತೇವೆ, ಅದರ ಕೆಲವು ವಚನಗಳಲ್ಲಿ ನನ್ನ ಆತ್ಮ ನಿಮ್ಮೊಳಗಿಟ್ಟು ನನ್ನ ವಾಕ್ಯವನ್ನು ಕೈಕೊಂಡು ನಡೆಯುವಂತೆ ಮಾಡ್ತೇನೆ, ನನ್ನ ಆಜ್ಞೆಗಳನ್ನ And ಕೈಕೊಂಡು in the ನಡೆಯುವಂತೆ book ಮಾಡ್ತೇನೆ. of Joel, we know about it. Book of ಯೋವೇಲನ Joel. ಪ್ರವಾದನ ನಮಗೆಲ್ಲರಿಗೂ ಗೊತ್ತು. On the day of Pentecost, that promise was fulfilled. ಮತ್ತು ಪಂಚಾಶ ದಿವಸದಲ್ಲಿ ಆ ಪ್ರವಾದನೆ The Spirit of God came upon us, ಪವಿತ್ರಾತ್ಮ upon ನಮ್ಮ ಮೇಲೆ the ಇಳಿದು ಬಂದನು. 120 people. ಅಲ್ಲಿ In the same way, 120 ಜನರ when ಮೇಲೆ we ಇಳಿದು allow the Spirit of God to come inside, when it will happen, when we will become the children of God, God sends the Spirit of His Son into our hearts. ನಾವು ನೋಡ್ತೇವೆ, ನಾವು ದೇವರ ಮಕ್ಕಳಾಗೋದೇನೆಂದ್ರೆ ತನ್ನ ಪವಿತ್ರಾತ್ಮನು ನಮ್ಮ ಮಗನ ಆತ್ಮ ನಮ್ಮ ಹೃದಯದ ಒಳಗಡೆ ಇರುವುದಕ್ಕಾಗಿ ಕಳಿಸಿಕೊಟ್ಟ. Then the work of the Holy Spirit will begin inside and outside. ಆಗ ಪವಿತ್ರಾತ್ಮನ ಕೆಲಸ ಒಳಗಡೆನೂ ಹೊರಗಡೆನೂ ಕೆಲಸ So we will be very strong and ಮತ್ತು powerful. ನಾವು ಬಲವುಳ್ಳವರಾಗಿರ್ತೇವೆ. Shall we close our eyes? ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. Let us examine ourselves for a while ನಾವು ಕೆಲವು ಕ್ಷಣ ನಮ್ಮ and search our life, ಕಣ್ಣುಗಳನ್ನು ಮುಚ್ಚಿಕೊಂಡು search ನಮ್ಮ our ಹೃದಯವನ್ನು past life. ಪರೀಕ್ಷೆ ಮಾಡಿಕೊಳ್ಳೋಣ. humbling ourselves before God. ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ. Now let's ask the Lord to touch us in a very special way. ದೇವರಾತ್ಮನು ಕರ್ತನು ನಮ್ಮನ್ನು ವಿಶೇಷವಾದ ರೀತಿಯಿಂದ ನಮ್ಮನ್ನು ಮುಟ್ಟಲಿ ಎಂಬುದಾಗಿ ಕೇಳಿಕೊಳ್ಳೋಣ. For a while, let's be quiet, ಕೆಲವು ಕ್ಷಣ humbling ನಾವು ourselves ಮೌನವಾಗಿರೋಣ. and searching all our mistakes. ನಮ್ಮೆಲ್ಲ ತಪ್ಪುಗಳನ್ನು When sincerely we are seeking, searching ourselves before God, our past life, through the help of Holy Spirit, ಯಥಾರ್ಥವಾಗಿ ನಮ್ಮ ಹೃದಯಗಳನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. we'll get it, and also we'll get the conviction from the Holy Spirit. ಪವಿತ್ರಾತ್ಮ ಮೂಲಕವಾಗಿ ಆ ಒಂದು ಮನವರಿಕೆಯನ್ನು ಪಾಪದ ಅರ್ಹನ್ನು ನಾವು ಹೊಂದಿಕೊಳ್ಳೋಣ. After getting the conviction, ಆ ಪಾಪದ we'll be ಅರ್ಹವನ್ನು able to ಹೊಂದಿದಾಗ confess it before the Lord for the transformation. ಆ ಮನವರಿಕೆ ಪಾಪದ ಅರಿವು ಉಂಟಾದಾಗ ನಾವು ಮನಪೂರ್ವಕವಾಗಿ ಅದನ್ನು ಕರ್ತನ ಮುಂದೆ ಅರಿಕೆ ಮಾಡೋಣ. Nearer, my God, to thee, nearer.
even though way across there is me. Still all my song shall be nearer, my God, to thee. Nearer, my God, to thee. Nearer to this, Lord, yes, Lord. Help us to come closer to you, Lord. ನಿನ್ನ ಹತ್ತಿರಕ್ಕೆ ಬರುವಂತೆ ನಮಗೆ ಸಹಾಯಿಸು ಕರ್ತನೆ. Give us grace to make a decision like Enoch. ಇನೋಕನಂತೆ ನಾವು ನಿರ್ಧಾರ ಮಾಡುವಂತೆ At the ಅನುಗ್ರಹಿಸು. age of 65, he made a decision to live for God. And ತಮ್ಮ 65ನೇ ವರ್ಷದಲ್ಲಿ ಹನೋಕನು ದೇವರಿಗಾಗಿ ಜೀವಿಸುವಂತ ನಿರ್ಧಾರ ಮಾಡಿದ. And he walked with God for 300 years. ಆತನು ದೇವರೊಂದಿಗೆ 300 ವರ್ಷ ನಡೆದನು. While he was keep on walking, ಆತನು ಕರ್ತನಿಂದ ಕೂಡ ನಡೆಯುತ್ತಾ ಇರುವಾಗ one day he was called up. ಆತನು ಮೇಲೆ ಕರೆಯಲ್ಪಟ್ಟನು. Dear Lord, we do not know when the calling will come for us. ನಮಗೆ ಗೊತ್ತಿಲ್ಲ ಮೇಲ್ಗನ ಕರೆ ಯಾವಾಗ ಬರ್ತದೆ ಗೊತ್ತಿಲ್ಲ. It is the high time to examine ourselves ಇದು at your feet. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವುದು Though ಸಮಯವಾಗಿದೆ. we may be something, Lord, ನಾವು but we ಏನಾದರೂ are nothing. Help us, oh God, ನಮ್ಮನ್ನು ನಮಗೆ to ಸಹಾಯಿಸಿ get the ಶುದ್ಧೀಕರಿಸಿ changed, ನಮ್ಮ a ಜೀವನ holy, ಬದಲಾಗಲಿ ಸ್ವಾಮಿ. holy and righteous life. ಪರಿಶುದ್ಧ ನೀತಿಯುಳ್ಳ ಜೀವನವಾಗಲಿ ಕರ್ತನೆ. Grant us, oh God, righteous deed ನಮಗೆ ನೀತಿಯ and ಕಾರ್ಯಗಳನ್ನು attitude ಅನುಗ್ರಹಿಸು. in the name of Jesus. ಯೇಸು ಕ್ರಿಸ್ತನ ನಾಮದಲ್ಲಿ. Yes, our prayer, then our prayer will be heard by you, Lord. ನಮ್ಮ ಪ್ರಾರ್ಥನೆ ಕೇಳಲ್ಪಡುತ್ತದೆ. We the people, we the Christians can bring healing and deliverance to our ಕ್ರೈಸ್ತರಾದ nation. ನಾವು ನಮ್ಮ ದೇಶಕ್ಕೆ ರೋಗ ಶಾಂತಿಯನ್ನು ಬಿಡುಗಡೆಯನ್ನು ತರಲಿಕ್ಕೆ ಸಾಧ್ಯ. We can be a blessing to this nation. ಈ ದೇಶಕ್ಕೆ ನಾವು ಕರ್ತನೆ ಆಶೀರ್ವಾದ We can lead this nation to the blessed life, for the blessed life. ಮತ್ತು ಈ ದೇಶವನ್ನು ಪರಿಶುದ್ಧತೆಗೆ ಮತ್ತು ಆಶೀರ್ವಾದಕ್ಕೆ ನಡೆಸಲಿಕ್ಕೆ ಕೃಪೆ. Make us blessing, oh God. ಕರ್ತನೆ ನಮ್ಮನ್ನು ಆಶೀರ್ವಾದ ಪ್ರದರನ್ನಾಗಿ You not only blessed Abraham, ನೀನು ಅಬ್ರಾಮನನ್ನು ಆಶೀರ್ವದಿಸುವುದು ಮಾತ್ರ ಅಲ್ಲ, you made him a blessing to the ಅವನನ್ನೇ nation, ಆಶೀರ್ವಾದವಾಗಿ ಮಾಡಿದಿ. to many nations, ಅನೇಕ ದೇಶಗಳಿಗೆ At least ಜನಾಂಗಗಳಿಗೆ give us grace ಆಶೀರ್ವಾದವನ್ನಾಗಿ ಮಾಡಿದಿ. to bring your blessing upon our nation. ನಮ್ಮ ದೇಶದ ಮೇಲೆ ಆಶೀರ್ವಾದ ತರುವುದಕ್ಕಾಗಿ ನಮ್ಮನ್ನು ಕರುಣಿಸು. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಕರ್ತನೆ. Amen. ಆಮೆನ್. Thank you, Pastor. Thank you. Thank you, Jesus. We appreciate the man of God, Reverend J. Prabhakaraya. ದೇವರ ಮನುಷ್ಯರಾದಂಥ ರೆವರೆಂಡ್ ಜೆ ಪ್ರಭಾಕರ್ ಅವರನ್ನು ವಂದಿಸ್ತೇವೆ. He has been a real blessing to us. ಅವರು ನಿಜವಾಗಿ ನಮಗೆ ಆಶೀರ್ವಾದಪ್ರದವಾಗಿದ್ದಾರೆ. Has he blessed you? ನಿಮಗೆ ಆಶೀರ್ವಾದವಾಗಿದೆ. Shall we appreciate him? ಚಪ್ಪಾಳೆ ತಟ್ಟಿ ನಾವು ದೇವರು. Thank you, Jesus. We appreciate the word you gave to our hearts. ನೀವು ಕೊಟ್ಟಂಥ God bless ವಾಕ್ಯ you, ನಾವು Pastor. ಅದನ್ನು ನಾವು ಗೌರವಿಸ್ತೇವೆ. Hallelujah. A brief report of how we came so far to this. ನಾವು ಇಲ್ಲಿವರೆಗೆ ನಾವು ಹೇಗೆ ಬಂದಿವೆ ಎಂಬುದಾಗಿ ಒಂದು ಚಿಕ್ಕ ಒಂದು ರಿಪೋರ್ಟ್ ನಾನು ಹೇಳಲು ಬಯಸ್ತೇನೆ. I, Pastor Sunil Made, got saved in the year 1972. 1972ನೇ ಇಸ್ವಿಯಲ್ಲಿ ನಾನು ಪಾಸ್ಟರ್ ಸುನಿಲ್ ಮಾಡೆ ನಾನು ರಕ್ಷಣೆ ಹೊಂದಿದೆ. I got involved in the ministry since my new birth. ನಾನು ರಕ್ಷಣೆ ಹೊಂದಿದ ಸಮಯದಿಂದ ನಾನು ಸೇವೆಯಲ್ಲಿ ಒಳಪಡಿಸಿಕೊಂಡೆ. In the year 1980, we pioneered a church at our house on Pune, Bangalore Road. 1980ನೇ ಇಸ್ವಿಯಲ್ಲಿ ನಮ್ಮ ಮನೆಯಲ್ಲಿ ಪುನಾ ಬೆಂಗಳೂರು ರೋಡ್ನಲ್ಲಿ ಅದು ಟೈರ್ ಶಾಪ್ ಇತ್ತು, ಮನೇನೂ ಇತ್ತು, ಅಲ್ಲಿ ನಮ್ಮ ಸಭೆಯನ್ನು ಆರಂಭ ಮಾಡಿದ್ದೇವೆ.
opposite Basan Mission Boys High School. ಬಾಸನ್ ಮಿಷನ್ ಬಾಯ್ಸ್ ಹೈಸ್ಕೂಲ್ ಎದುರುಗಡೆ ಅನೇಕರಿಗೆ ಗೊತ್ತಿರುವಂಥ ಸ್ಥಳ. It's a tire shop. ಅದು ಟೈರ್ ಶಾಪ್ ಆಗಿತ್ತು ನಮ್ಮದು. We started with tremendous zeal, burden, and the fire of the Holy Spirit. ಬಹಳಷ್ಟು ಭಾರದಿಂದ ಪವಿತ್ರಾತ್ಮನ ಒಂದು ನಡೆಸುವಿಕೆಯಿಂದ ಬಲದಿಂದ ಆರಂಭ ಮಾಡಿದೆವು. You'll be seeing some of the pictures of that time ಆ in the ಸಮಯದ PowerPoint ಕೆಲವೊಂದು presentation afterwards. ಪಿಕ್ಚರ್ಗಳನ್ನ ನೋಡ್ಲಿಕ್ಕಿದ್ದೇವೆ. As the members began to increase, ಜನರ ಗುಂಪು ಜಾಸ್ತಿ ಆಗ್ತಾ ಹೋದಾಗ we moved to Basan Mission Boys High School premises in the basement. ಮತ್ತು ಬಾಯ್ಸ್ ಸ್ಕೂಲಿನ ಒಂದು ಬೇಸ್ಮೆಂಟ್ ಜಾಗದಲ್ಲಿರುವಂಥ ಒಂದು ರೂಮ್ನಲ್ಲಿ ನಾವು ಶಿಫ್ಟ್ ಆದ್ವಿ. Since there arose a dispute about doctrines, we separated ourselves from some highly cultic sort of people and started our worship in a home. ಮತ್ತೆ ಅಲ್ಲಿ ಒಂದು ಒಂದು ಬೋಧನೆ ಬಗ್ಗೆ, ತಪ್ಪಾದ ಬೋಧನೆ ಬಗ್ಗೆ ಒಂದು ವಾಗ್ವಾದ ಉಂಟಾದಾಗ ನಾವು ಅಲ್ಲಿಂದ ಬೇರೆಯಾಗಿ ನಮ್ಮ ಮನೆಯಲ್ಲೇ ತಿರುಗಿ ನಾವು ಆರಂಭಿಸಿದೆವು. And we went to a home called Dr. James House. I don't know what's the place. Yeah. Where we near the golf ground, Yeshwapur. ಅಲ್ಲಿಂದ ನಾವು ಜೇಮ್ಸ್ ಎಂಬವರ ಮನೆಗೆ ನಮ್ಮ ಪ್ರಾರ್ಥನಾ ಕೂಟ ಶಿಫ್ಟ್ ಮಾಡಿದ್ವಿ. ಅಲ್ಲಿ ರೈಲ್ವೆ ಗೋಲ್ಸ್ ಗ್ರೌಂಡ್ ಪಕ್ಕದಲ್ಲಿರುವಂಥ ಒಂದು ಮನೆಯಲ್ಲಿ, ಭಾಳ ಹಳೆಯದಾದ ಮನೆ. As the congregation increased due to zealous outreach, ಭಾಳಷ್ಟು ನಾವು ಸ್ವಾರ್ಥ ಸಾರೋದ್ರ ಮೂಲಕವಾಗಿ, ಔಟ್ರೀಚ್ ಮಾಡೋದ್ರ ಮೂಲಕವಾಗಿ we had to move to Hotel Woodlands premises for few years. ಕೆಲವು ವರ್ಷಗಳವರೆಗೆ ಹೋಟೆಲ್ ವುಡ್ಲ್ಯಾಂಡ್ಸ್ನಲ್ಲಿ ನಾವು ನಮ್ಮ ಆರಾಧನೆಯನ್ನು ಆರಂಭಿಸಿದೆವು. As there arose a situation due to renovation of the Hotel Woodlands, we moved to Hotel Samrat Ashok, first floor, for quite some time. ಅಲ್ಲಿ ಹೋಟೆಲ್ ವುಡ್ಲ್ಯಾಂಡ್ಸ್ ಅನ್ನು ರಿನೋವೇಟ್ ಮಾಡಲಿಕ್ಕೆ ಆರಂಭಿಸುವಾಗ ನಾವು ಆ ಸ್ಥಳವನ್ನು ಬಿಟ್ಟು ನಾವು ಹೋಟೆಲ್ ಅಶೋಕ್ ಸಾಮ್ರಾಟ್ ಅಲ್ಲಿರುವಂಥ ಬೇಸ್ಮೆಂಟ್ನಲ್ಲಿ ನಾವು ಆ ಸಭೆಯನ್ನು ಆರಂಭ ಮಾಡಿದ್ದೀವಿ. I'm not telling anything about the ministry around here, ಅದು ಸುತ್ತಲಿಂದ ಸೇವೆ ನಾವು ಹೇಳ್ತಾ ಇಲ್ಲ, but only from place to place we are moving. ನಾವು ಸ್ಥಳದಿಂದ ಸ್ಥಳಕ್ಕೆ ಸ್ಥಳಾಂತರ ಆಗ್ತಾ ಇದ್ವಿ. Then we moved to the basement of it for few years. ನಾವು ಕೆಲವು ವರ್ಷ ಅಲ್ಲಿ ಅದೇ ಸ್ಥಳದಲ್ಲಿ ನಾವು ಆರಾಧನೆ ನಡೆಸಿದ್ವಿ. And we moved to the Hotel Samrat basement, which is on the other side of the same building. ಮತ್ತು ಆ ಬಿಲ್ಡಿಂಗ್ನಲ್ಲಿ ಏನೂರು ಸೈಡ್ಲಿರುವಂಥ ಸಾಮ್ರಾಟ್ ಅಂತ ಇನ್ನೊಂದು ಬಿಲ್ಡಿಂಗ್ನಲ್ಲಿ ನಾವು ಶಿಫ್ಟ್ ಆದ್ವಿ. And we got it renovated and we were there running our activities for a considerable time. ನಾವು ಅನೇಕ ವರ್ಷಗಳವರೆಗೆ, ಭಾಳ ಸಮಯದವರೆಗೆ ಆ ಸ್ಥಳದಲ್ಲಿ ಕರ್ತನನ್ನು ನಾವು ಆರಾಧಿಸ್ತಾ ಇದ್ದೀವಿ. But meanwhile, ಅದೇ ಸಮಯದಲ್ಲಿ in the year 1989, 1989ರಲ್ಲಿ we started a branch church in Dharwad at Brother Bijoy Patil's house premises. ಸಹೋದರ ಬಿಜಯ್ ಪಾಟೀಲ್ ಅವರ ಮನೆಗೆ ಪ್ರಿಮೈಸಸ್ದಲ್ಲಿ ನಾವು ಧಾರವಾಡ ಸಭೆಯ ಒಂದು ಬ್ರಾಂಚ್ ಆರಂಭ ಮಾಡಿದ್ದೀವಿ. Which runs now in Naukarara Bhavan in Dharwad as a thriving church. ನಾವು ನೋಡ್ತೇವೆ ನೌಕರ ಭವನದಲ್ಲಿ, ಧಾರವಾಡದಲ್ಲಿ ನೌಕರ ಭವನದಲ್ಲಿ ಈಗ ಒಂದು ಬೆಳೆಯುವಂಥ ಸಭೆಯಾಗಿ ಅಲ್ಲಿ ಇರೋದು ನೋಡ್ತೇವೆ. Under the able leadership of Pastor Luther Mahade, my younger brother. ಪಾಸ್ಟರ್ ಲೂಥರ್ ಮಹಾಡೆ ಅಂದರೆ ನನ್ನ ಒಂದು ಇದರಲ್ಲಿ ಇದು ನಡೀತಾ ಇದೆ. Later we, as Hubli El Shaddai Worship Sanctuary, got registered as El Shaddai Religious and Charitable Trust. ನಂತರ ನಾವು ಹುಬ್ಬಳ್ಳಿ ಸಭೆಯನ್ನು ಎಲ್ ಶಡೈ ರಿಲಿಜಿಯಸ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಆಗಿ ನಾವು ಅದನ್ನು ಆರಂಭಿಸಿದೆವು. Under which El Shaddai Worship Sanctuary is one of its projects. ನಾವು ನೋಡ್ತೇವೆ ಎಲ್ ಶಡೈ ಸಭೆಯ ಒಂದು ಪ್ರಾಜೆಕ್ಟ್ಗಳಲ್ಲಿ ಅದು ಒಂದಾಗಿದೆ. We applied for a CA land in the year 2003. 2003ರಲ್ಲಿ ನಾವು ಈ CA ಲ್ಯಾಂಡ್ಗಾಗಿ ನಾವು ಸರ್ಕಾರಕ್ಕೆ ಅಪ್ಲೈ ಮಾಡಿದ್ವಿ. And got this land of 10 guntas. ನಮಗೆ ಈ 10 ಗುಂಟ ಭೂಮಿ ನಮಗೆ ಸಿಕ್ತು. In which we have built this beautiful building. ಮತ್ತು ಆ ಸ್ಥಳದಲ್ಲೇ ನಾವು ಸುಂದರವಾದ ಕಟ್ಟಡ ನಾವು ಕಟ್ಟಿಕೊಂಡಿದ್ದೇವೆ. According to the dream given to me. ನನಗೆ ಕೊಡಲ್ಪಟ್ಟಂತ ಒಂದು ಕನಸಿದ ನಿಮಿತ್ತವಾಗಿ. Which I have written down in my diaries. ನನ್ನ ಡೈರಿಗಳಲ್ಲಿ ಅದನ್ನು ಇನ್ನೂ ಬರೆದಿಟ್ಟಿದ್ದೇನೆ. For 7 years we had to struggle with HDUDA for conversion of the land use. ಈ ಒಂದು ಭೂಮಿಯ ಒಂದು ಉಪಯೋಗದ ಬದಲಾವಣೆಗಾಗಿ 7 ವರ್ಷ ನಾವು ಗುದ್ದಾಡಿದೆವು. And finally in the year 2010 we could lay the foundation stone to start this building. ಈ ಬಿಲ್ಡಿಂಗ್ ಆರಂಭ ಮಾಡೋದಕ್ಕಾಗಿ 2010ರಲ್ಲಿ ನಾವು ಫೌಂಡೇಶನ್ ಸ್ಟೋನ್ ಹಾಕಿದ್ವಿ. The foundation stone was laid by our same Reverend Jay Prabhakar.
ಮತ್ತು ಪ್ರಭಾಕರ್ ಅಯ್ಯನವರೇ ಈ ಒಂದು ಫೌಂಡೇಶನ್ ಸ್ಟೋನ್ ಅವರು ಹಾಕಿದ್ರು. which is outside the building and outside the wall there, you can see that. ಅಲ್ಲಿ ವಾಲ್ನಲ್ಲಿ ಅದನ್ನು ಫಿಕ್ಸ್ ಮಾಡಿದ್ದೇವೆ, ನೀವು ಅದನ್ನು ನೋಡ್ಬೋದು. We hardly had about 3 lakh rupees when we started this work. ನಮ್ಮಲ್ಲಿ ಹೆಚ್ಚು ಕಡಿಮೆ ಒಂದು 3 ಲಕ್ಷ ರೂಪಾಯಿ ಇತ್ತು ರೀ. ಅದರಿಂದಲೇ ನಾವು ಕೆಲಸ ಆರಂಭ And ಮಾಡಿದ್ವಿ. the money kept flowing ಮತ್ತು ಕಟ್ಸ್ತಾ ಇರುವಂತೆ ಕರ್ತನು ಹಣ ಹರಿದು ಬರುವಂತೆ ಮಾಡಿದನು. till we finished it in the year 2020. 2020ರಲ್ಲಿ ನಾವು ಇದನ್ನು ಮುಗಿಸಿದ್ದೇವೆ. And we got the completion certificate also. ನಮಗೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಕ್ತು. We wanted to inaugurate and dedicate this building in the year 2020 itself. 2020ರಲ್ಲೇ ನಾವು ಇದನ್ನು ಇನಾಗ್ರೇಟ್ ಮಾಡಬೇಕಂತ ಮಾಡಿದ್ದೀವಿ. But due to COVID situation and lockdown, ಮತ್ತು ಕೋವಿಡ್ ಸಿಚುವೇಶನ್ ನಿಮಿತ್ತ ಲಾಕ್ಡೌನ್ ಆದ ಕಾರಣ ನಾವು ಮುಂದೆ ದೂಡಲ್ಪಟ್ಟಿವಿ. we had to postpone our elaborate church dedication program, building dedication program, to today's simple dedication service. ನಾವು ನೋಡ್ತೇವೆ ದೊಡ್ಡದಾದ ಒಂದು ಡೆಡಿಕೇಶನ್ ಸರ್ವಿಸ್ ಮಾಡಬೇಕಾಗಿತ್ತು, ಆದರೆ ಈಗ ನಾವು ಸಿಂಪಲ್ ಆಗಿ ಅದನ್ನು ಮಾಡ್ತಾ ಇದ್ದೇವೆ. Which every one of us are witnessing now, right now. ಈಗಲೇ ನೀವೆಲ್ಲರೂ ಅದಕ್ಕೆ ಸಾಕ್ಷಿಗಳಾಗಿದ್ದೀರಿ. All these years of our struggle, ಈ ಎಲ್ಲ ವರ್ಷಗಳ ಒಂದು ಹೋರಾಟದಲ್ಲಿ we moved from place to place, ನಾವು ಸ್ಥಳದಿಂದ ಸ್ಥಳಕ್ಕೆ ನಾವು ಚಲಿಸಿದೆವು. and sometimes we are driven from place to place, ಕೆಲವು ಸಾರಿ ಆ ಸ್ಥಳದಿಂದ ಹೊರಗೆ ಹಾಕಲ್ಪಟ್ಟಿವು. and facing so many hardships, like Israelites carrying the portable temple called the tabernacle. ಇಸ್ರಾಯೇಲರ ಒಂದು ದೇವದರ್ಶನ ಗುಡಾರ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಿತ್ತು, ಅದೇ ರೀತಿ ನಾವು ಚಲಿಸ್ತಾ ಇದ್ದೀವಿ. For 40 years they did that. ಅವರು 40 ವರ್ಷ ಅದನ್ನು ಮಾಡಿದ್ರಿ. Now we have a somewhat permanent structure where we feel secure, more free to do God's call upon our lives and church. ಈಗ ಒಂದು ದೃಢವಾದ ಒಂದು ಭದ್ರವಾದ ಒಂದು ಸ್ಥಳ ನಮಗೆ ಸಿಕ್ಕು, ನಾವು ದೇವರ ಚಿತ್ತ ನೆರವೇರಿಸಲಿಕ್ಕೆ ಮತ್ತು ದೇವರ ಕಾರ್ಯಗಳು ಮಾಡಲಿಕ್ಕೆ ಒಂದು ನಮಗೆ ಧೈರ್ಯ ಉಂಟಾಗಿದೆ. And our families stood with us. ನಮ್ಮ ಕುಟುಂಬ ನಮ್ಮೊಂದಿಗೆ ನಿಂತ್ಕೊಂಡ್ರು. We believe this place will turn out to be a kind of God's stronghold from where God's plan and redemptive purpose for our city and church will be accomplished. ಇದು ದೇವರ ಒಂದು ಭದ್ರವಾದ ಕೋಟೆಯಂತೆ ಇಲ್ಲಿ ಇದ್ದುಕೊಂಡು ಸಭೆಗೂ ಮತ್ತು ಪಟ್ಟಣಕ್ಕೂ ಅದು ಆಶೀರ್ವಾದ ಪ್ರದವಾಗ್ತದೆ ಎಂಬುದಾಗಿ ನಾನು ನಂಬುತ್ತೇನೆ. Thank you all for your contribution into this ministry. ನೀವು ಈ ಒಂದು ಸೇವೆಯಲ್ಲಿ ನೀವು ಮಾಡಿದಂಥ ಪ್ರತಿಯೊಂದು ಸಹಾಯಗಳು ನಾವು ನೆನೆಸ್ತೇವೆ. Making it to be what it is now by your personal involvement. ನಿಮ್ಮ ವೈಯಕ್ತಿಕವಾಗಿ ನೀವು ಅದರಲ್ಲಿ ಇನ್ವಾಲ್ವ್ ಮಾಡೋದ್ರ ಮೂಲಕವಾಗಿ ನೀವು ಮಾಡಿದ ಎಲ್ಲ ಕಾರ್ಯಗಳನ್ನು ನಾವು ಗೌರವಿಸ್ತೇವೆ. All through this we recognize God's goodness and faithfulness. ಮತ್ತು ಎಲ್ಲದರಲ್ಲಿಯೂ ಕರ್ತನ ಒಂದು ಒಳ್ಳೆತನ, ಆತನ ನಂಬಿಗಸ್ತಿಕೆ ನಾವು ಅನುಭವಿಸಿದ್ದೇವೆ. In everything we did, ನಾವು ಮಾಡಿದ ಎಲ್ಲಾ ಸಂಗತಿಗಳಲ್ಲಿ, in everything we are, ಮತ್ತು ನಾವು ಏನಾಗಿದ್ದೇವೆ by His sheer grace only and not by any of our own efforts. ಮತ್ತು ನಮ್ಮ ಸ್ವಂತ ಶಕ್ತಿಗಳಿಂದಲ್ಲ, ಹೋರಾಟದಿಂದಲ್ಲ, ಕರ್ತನ ಕೃಪೆಯಿಂದಲೇ ಇದನ್ನು ಮಾಡಿದ್ದೇವೆ. So to God be all the glory ಆದ ಕಾರಣ ದೇವರಿಗೆ ಎಲ್ಲ ಮಹಿಮೆ, for ದೇವರಿಗೆ all He has done and done for us, ಕರ್ತನು ಮಾಡಿದ ಎಲ್ಲಾ ಸಂಗತಿಗಳಿಗಾಗಿ, and for all He has been to us right through these years. ಮತ್ತು ಎಲ್ಲಾ ಸಂಗತಿಗಳಲ್ಲಿ ಆತ ನಮಗೇನು ಆಗಿದ್ದಾನೆ ಎಂಬುದರ ವಿಷಯದಲ್ಲಿ ಕೂಡ ನಾವು ವಂದನೆಗಳನ್ನು ಸಲ್ಲಿಸ್ತೇವೆ. Shall we appreciate the Lord for doing this? ಕರ್ತನು ಮಾಡಿದಕ್ಕಾಗಿ ನಾವು ಕರ್ತನಿಗೆ ನಾವು ಚಪ್ಪಾಳೆ ತಟ್ಟುತ್ತೇವೆ. Thank you, Jesus. ದೇವರಿಗೆ ಸ್ತೋತ್ರ. Hallelujah. And now we are going to see a short PPT presentation by Pradeep and Brother Clifford. ಪ್ರದೀಪ್ ಮತ್ತು ಕ್ಲಿಫರ್ಡ್ ಅವರು ನಮಗೆ PPT ಪ್ರೆಸೆಂಟ್ ಅಥವಾ ಸ್ಲೈಡ್ ಶೋ ಮೂಲಕವಾಗಿ ನಮ್ಮ ಸಭೆ ಹೇಗೆ ಬಂತು ಎಂಬುದಾಗಿ
Shall we honor our pastor? Thank you. We bless you, pastor. Thank you. ನನ್ನ ಮನವೇ ಯೆಹೋವನನ್ನು ಕೊಂಡಾಡೆಂಬುದಾಗಿ ದಾವೀದನು ಹೇಳುವಂತೆ ಈ ದಿವಸದಲ್ಲಿ ನಿನ್ನ ಪರಿಶುದ್ಧವಾದ ಸನ್ನಿಧಿಯಲ್ಲಿ ನಾವೆಲ್ಲರೂ ಬಂದು ಈ ಸುಂದರವಾದ ಒಂದು ಕಟ್ಟಡವನ್ನು ನಿನಗಾಗಿ ಪ್ರತಿಷ್ಠಿಸುವಂತೆ ನಿನ್ನ ದಾಸರಿಗೆ ನೀನು ಕೊಟ್ಟಿರುವಂಥ ಎಲ್ಲ ಕೃಪೆಗಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ಅವರು ಪಟ್ಟಂಥ ಪ್ರಯಾಸದಲ್ಲಿ ಅವರು ಕೊಟ್ಟಂಥ ಎಲ್ಲ ಥರವಾದಂಥ ಸ್ವಾಮಿ ಶ್ರಮೆಯಲ್ಲಿ ನೀತಾನಾಗಿ ಕರ್ತನೆ ಇದ್ದು ನಿನ್ನ ದಿವ್ಯವಾದ ಕೈಗಳನ್ನಿಟ್ಟು ನಡೆಸಿದ್ದೆ, ಇದಕ್ಕೆ ನಿನಗೆ ಸ್ತೋತ್ರ. ಹೌದು, ಮೇಲು ಕೀಳುಗಳ ಮಧ್ಯದಲ್ಲಿ ಅನೇಕ ಜನರ ಸ್ವಾಮಿ ಒಳ್ಳೆಯದನ್ನು ಹೊಗಳುವಿಕೆ ತೆಗಳುವಿಕೆ ಮಧ್ಯದಲ್ಲಿ ನಿನ್ನ ದಾಸನ ಇಟ್ಟಿದ್ದೆ, ಇದಕ್ಕೆ ನಿನಗೆ ಸ್ತೋತ್ರ ಮಾಡುತ್ತೇವೆ. ಇನ್ನು ವಿಶೇಷವಾಗಿ ಈ ಪಟ್ಟಣದಲ್ಲಿ ಒಬ್ಬ ದೊಡ್ಡ ಪ್ರವಾದಿಯನ್ನಾಗಿ ನಿನ್ನ ದಾಸನಿಗೆ ಇಟ್ಟಿದ್ದೆ, ಆ ಸಮಯವನ್ನು ನೀನು ನಮಗೋಸ್ಕರವಾಗಿ ಅನುಗ್ರಹಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ಇನ್ನು ಮುಂದಿನ ಸಮಯಗಳಲ್ಲಿ ಕರ್ತನೆ ನಿನ್ನ ಇಲ್ಲಿ ಬರುವಂಥ ಎಲ್ಲರೂ ರಕ್ಷಿಸಲ್ಪಡಬೇಕು, ಆಶೀರ್ವಿಸಲ್ಪಡಬೇಕು, ಅಭಿವೃದ್ಧಿ ಸಮೃದ್ಧಿಯಲ್ಲಿ ಮುಂದಕ್ಕೆ ಹೋಗುವಂತೆ ಇದನ್ನು ಇನ್ನೊಂದು ಆವರ್ತೆ ಸಭೆಯಾಗಿ ನಾವು ಕೂಡಿ ಬಂದಿರುವಂಥ ನಾವೆಲ್ಲರೂ ಇದನ್ನು ಆಶೀರ್ವಿಸುತ್ತೇವೆ. ನಿನ್ನ ದಾಸನನ್ನು ಆಶೀರ್ವಿಸುತ್ತೇವೆ, ನಿನ್ನ ದಾಸಿಯನ್ನು ಆಶೀರ್ವಿಸುತ್ತೇವೆ. ಸ್ವಾಮಿ, ಅವರಿಗೆ ಬೇಕಾಗಿರುವ ನಿನ್ನ ಕೃಪೆಯನ್ನು ಅನುಗ್ರಹಿಸಿ ನಿನ್ನ ದಿವ್ಯವಾದ ಆಶೀರ್ವಾದದಲ್ಲಿ ಮುಂದಕ್ಕೆ ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ವಿಶೇಷವಾಗಿ ಕರ್ತನೆ, ಈ ಮುಂದಿನ ಸಮಯದಲ್ಲಿ ನಡೆಯುವಂಥ ಎಲ್ಲದರಲ್ಲಿಯೂ ನೀನು ಇದ್ದು ನೀನು ನಡೆಸಬೇಕಾಗಿ ಯೇಸು ಎಂಬ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ, ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಐಕ್ಯವು ಸದಾಕಾಲ ನಮ್ಮೆಲ್ಲರೊಂದಿಗಿದ್ದು ನಡೆಸಲಿ. ಆಮೆನ್.